Hello friends, welcome back again. Bon Appetit Your Majesty ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ 17 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡದೇ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡಲ್ಲಿ ಲಿಂಕ್ ಬರುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ ಫೈನಲ್ ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಅಂಡ್ ಮರಿದ ವಾಟ್ಸ್ಆಪ್ ಗ್ರೂಪ್ ನ ಕೂಡ ಫಾಲೋ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಜೊತೆಗೆ ನಮ್ಮ ವಿಡಿಯೋಸ್ ಇಷ್ಟಪಡೋರು ಲೈಕ್ ಮಾಡ್ಬಿಡಿ. ಅಲ್ಲೇ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೈಪ್ ಅನ್ನೋದು ಕೂಡ ಸ್ಕ್ರಾಲ್ ಆಗಿ ಬರುತ್ತೆ. ದಯವಿಟ್ಟು ಕೆಲವು ಹೈ ಪಾಯಿಂಟ್ಸ್ ನ ಕೂಡ ಕೊಟ್ಬಿಡಿ. ಅದು ನಮಗೆ ತುಂಬಾನೇ ಎನ್ಕರೇಜಿಂಗ್ ಆಗಿರುತ್ತೆ. ಯಾಕಂದ್ರೆ ಇನ್ನು ಮುಂದೆ ಒಳ್ಳೆ ಒಳ್ಳೆ ಸೀರೀಸ್ ಮೂವೀಸ್ ಎಲ್ಲ ವೇಟ್ ಮಾಡ್ತಾ ಇದೆ. ಸೊ ಮರಿದೆ ನಾನು ಹೇಳಿದ್ದನ್ನೆಲ್ಲ ಮಾಡ್ಬಿಡಿ. ದೆನ್ ಬನ್ನಿ ಇವತ್ತಿನ ಫೈನಲ್ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ಪಟ್ಟೆ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ ಹೀರೋಗೆ ಪಿತಾಳ ನತ್ತಿಗೇರ್ಬಿಟ್ಟಿತ್ತು. ಅವ್ರ ಅಮ್ಮನ ಸಾಯಿಸಿದ್ ಯಾರು, ಅವ್ರ ಸಾವಿಗೆ ಕಾರಣ ಯಾರು ಅಂತ ಎಲ್ಲ ಗೊತ್ತಾದ್ಮೇಲೆ ಕೂಡ ಪಾಪ ಅವ್ನ ಕೈಲಿ ಏನು ಮಾಡಕ್ ಆಗದಿರೋ ಪರಿಸ್ಥಿತಿ. ಯಾಕಂದ್ರೆ ಲಾಸ್ಟ್ ಫೈನಲ್ ಅವ್ರ ಅಮ್ಮ ಹತ್ರ ಹೇಳಿದ್ರು. ಇವಾಗ ನಮ್ ಹೀರೋಯಿನ್ ಹತ್ರ ಅವನು ಮನ್ಸ್ ಬಿಚ್ಚು ಮಾತಾಡ್ದ. ಅಂದ್ರೆ ನಮ್ಮಮ್ಮ ನಾನ್ ಯಾವ ತರ ಇರಬಾರ್ದು ಅಂತ ಅನ್ಕೊಂಡ್ರು. ಇನ್ಮೇಲೆ ನಾನು ಹಂಗಿರೋದಿಲ್ಲ, ಒಂದು ಒಳ್ಳೆ ರಾಜನಾಗಿರ್ತೀನಿ ಅಂತ ಹೇಳದ್ನ. ಇದರಿಂದ ನಮ್ ಹೀರೋಯಿನ್ಗೂ ತೃಪ್ತಿ ಆಗುತ್ತೆ. ಆದ್ರೇನು ಇದಕ್ಕೆಲ್ಲ ಮೂಲ ಕಾರಣ ಜೇಸನ್ ಈ ತರ ಪ್ಲಾನ್ ಮಾಡಿದಾನೆ ಅಂತ ಗೊತ್ತಾಗಿದ್ದು ಆ ರಾಯಲ್ ಸೆಕ್ರೆಟರಿನ ಕೂಡ ಅವನು ಓಡಿದು ಕಿಡ್ನಾಪ್ ಮಾಡ್ಬಿಟ್ಟ. ಅವ್ನ್ಗೇನ್ ಪಾಪ ಮಾಡಿದಾನೆ ಅಂತ ಗೊತ್ತಿಲ್ಲ. ಇಲ್ಲಿ ನಮ್ಮ ಹೀರೋ ಅವ್ರ ಅಜ್ಜಿನ ತೋರಿಸ್ತಾರೆ. ಅವ್ರಂತೂ ತುಂಬಾನೇ ಫೀಲ್ ಮಾಡ್ತಾ ಇರ್ತಾರೆ. ಇವಾಗ ಅವ್ರಿಗೆ ಗಿಲ್ಟ್ ಆಗಿ ಫೀಲ್ ಆಗ್ತಿದೆ. ಅವಾಗ ಹೀರೋ ಅವ್ರ ಅಮ್ಮನ ಬಂದು ಇವ್ರೆ ತಾನೆ ಏನೇನೋ ಅಪವಾದನೆಲ್ಲ ಹಾಕಿ ಸಾಯಿಸಿದ್ರು. ಇವಾಗ ಅದ್ರ ನೆನ್ಸ್ಕೊಂಡು ಫೀಲ್ ಆಗ್ತಾ ಇದಾರೆ. ನಮ್ ಹೀರೋ ಕೂಡ ಸುಮಾರು ಕ್ವೆಶನ್ಸ್ ನ ಕೇಳಿರ್ತಾನಲ್ವಾ, ಹೆಂಗ್ ನಮ್ಮ ಅಮ್ಮನ ನಿಮ್ ಕೈಲಿ ಸಾಯಿಸಕ್ಕಾಯ್ತು, ಅವ್ರೆಷ್ಟು ಪ್ರೀತಿ ವಿಶ್ವಾಸದಿಂದ ಇದ್ರು ನಿಮ್ಮ ಹತ್ರ ಅಂತೆಲ್ಲ ಕೇಳಿರ್ತಾನೆ. ಅದ್ರ ನೆನ್ಸ್ಕೊಂಡು ಫೀಲ್ ಮಾಡ್ತಾ ಇರೋದು. ಇನ್ನೊಂದ್ ಕಡೆ ಇನ್ನೊಂದ್ ರೂಮ್ ಅಲ್ಲಿ ನಮ್ ಹೀರೋ ಅವ್ರ ಚಿಕ್ಕಮ್ಮಂದ್ರ ಇರ್ತಾರಲ್ಲ 3 ಜನ, ಅವರೆಲ್ಲ ಕುತ್ಕೊಂಡು ಮೀಟಿಂಗ್ ಮಾಡ್ತಾ ಇರ್ತಾರೆ. ಇವತ್ತು ಹೀರೋಯಿನ್ ಇಲ್ಲ ಅಂದಿದ್ರೆ ನಿಜವಾಗ್ಲೂ ನಮ್ ತಲೆಗಳೆಲ್ಲ ಉಳ್ಳೋಗ್ತಾ ಇತ್ತೇನೋ. ಅವನಷ್ಟು ಕೋಪದಲ್ಲಿದ್ದ. ಹೆಂಗ್ ಕಂಟ್ರೋಲ್ ಮಾಡದ್ಲಲ್ವಾ ಅವಳು. ಸೈಲೆಂಟ್ ಆಗಿ ಅವಳನ್ನೇ ಮದ್ವೆ ಮಾಡಿಸ್ಬಿಟ್ರೆ ಹೆಂಗೆ, ಕೊನೆವರೆಗೂ ನಮ್ ಮೇಲೆ ಅವನು ಅಷ್ಟೊಂದು ಕೋಪ ಪಡದೆ ಇರ್ತಾನಲ್ವಾ, ಎಲ್ಲ ಹೀರೋಯಿನ್ ನೋಡ್ಕೊಂತಾಳಲ್ವಾ ಅಂದಾಗ ಲೂಸ್ ತರ ಮಾತಾಡ್ಬೇಡಿ. ಅವಳು ಸಾಧಾರಣವಾದ ಒಂದು ರಾಯಲ್ ಶೆಫ್ ಅಷ್ಟೇ. ಯಾಕೆ ನೀವು ಇಷ್ಟೊಂದು ತಲೆ ಕೆಡಿಸ್ಕೊಂತ ಇದ್ದೀರಾ, ಹೀರೋ ಹತ್ರ ಎಲ್ಲ ಮಾಡಲ್ಲ ಅಂತ ಈ ಅಮ್ಮ ಸಮಾಧಾನ ಮಾಡ್ತಾ ಇದ್ದಾಳೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ನ ತೋರಿಸ್ತಾರೆ. ಅವ್ರು ಕೂಡ ಇವತ್ತಾಗಿದ್ದ ಘಟನೆ ಬಗ್ಗೆನೆ ಮಾತಾಡ್ಕೊಳ್ತಾ ಇದ್ರು. ಆಗ ಹೀರೋಯಿನ್ ಹೇಳ್ತಾಳೆ, ಮಹಾರಾಜ ಯಾರೋ ನಿಮ್ ಬಗ್ಗೆ ಚೆನ್ನಾಗಿ ಗೊತ್ತಿರೋರೇ ಈ ಕೆಲ್ಸನ ಮಾಡಿದಾರೆ ಅಂತ ಕಾಣಿಸುತ್ತೆ. ಇವತ್ತು ಅಜ್ಜಿದು ಬರ್ತ್ಡೇ ಅಂತಾನೋ ಗೊತ್ತು, ಬೇಕಂತಾನೆ ನಿಮ್ಗೆ ನಿಮ್ ತಾಯಿ ಒಂದ್ರ ವಿಷಯ ಗೊತ್ತಾಯ್ತಂದ್ರೆ ನೀವು ಕೋಪ ಪಡ್ತೀರಾ ಅಂತ ಕೂಡ ಗೊತ್ತು. ಅದರಿಂದಾನೆ ಆ ಸಭೆನೆಲ್ಲ ಆತರ ತಗೊಂಡ್ ಬಂದು ಕೊಟ್ಟಿದ್ದಾರೆ. ಫಂಕ್ಷನ್ ನಡಿಬೇಕಾದ್ರೆ ಅದನ್ನ ತಂದ್ ಕೊಟ್ಟಿದ್ದಾರೆ. ಯಾರ್ ಮಾಡಿರ್ಬೋದು ಅನ್ನೋ ತರ ಯೋಚನೆ ಮಾಡಿದಾಗ ಹೀರೋಗೂ ಈ ಡೌಟ್ ಬರುತ್ತೆ, ಯಾರು ಇರ್ತಾರ ಆತರ ಮಾಡೋರು ಅಂತ. ಅಷ್ಟೇ ಅಲ್ಲ, ಇನ್ನೊಂದ್ ವಿಷಯ ಕೂಡ ಹೇಳ್ತಾರೆ. ನಿಮ್ ಹತ್ರ ಹೇಳೋದನ್ನ ಮರ್ತೋಗ್ಬಿಟ್ಟೆ. ಆ ಚೈನಾದಿಂದ ಬಂದಿದ್ರಲ್ವಾ ಕುಕ್ಸು, ಅದ್ರಲ್ಲಿ ತೈಲಂಗ್ ಅಂತಿದ್ರಲ್ವಾ, ಅವ್ರು ಹೋಗ್ತಾ ಹೋಗ್ತಾ ನನ್ನ ಹತ್ರ ಒಂದು ವಿಷಯ ಹೇಳಿದ್ರು. ಅಪಾಯ ಬಂದು ನಮ್ಗೆ ದೂರ ಇರೋದೆಲ್ಲ ಪಕ್ಕದಲ್ಲೇ ಇರುತ್ತೆ, ನಮಗ್ ಹತ್ರವಾದ ಅವ್ರದಿಂದಾನೇ ನಮ್ಗೆ ಅಪಾಯ ಆಗುತ್ತೆ ಅನ್ನೋ ತರ ಹೇಳಿದ್ರು. ಅದು ಸ್ವಲ್ಪ ಒಗ್ಟೊಗ್ಟಾಗಿ ಹೇಳಿದ್ರು, ನನ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿಲ್ಲ. ಆದ್ರೆ ಇದನ್ನ ನಿಮ್ಮ ಹತ್ರ ಮುಖ್ಯವಾಗಿ ಹೇಳಕ್ ಹೇಳಿದ್ರು ಮಹಾರಾಜ ಅಂದಾಗ ನಮ್ ಹೀರೋಗೂ ಡೌಟ್ ಆಗುತ್ತೆ. ನನ್ನ ಹತ್ರ ಏನೋ ಒಂದು ವಿಷಯ ಹೇಳಕ್ಕೆ ಟ್ರೈ ಮಾಡಿದ್ದಾರೆ, ಬಟ್ ಡೈರೆಕ್ಟ್ ಆಗಿ ಹೇಳಕ್ ಆಗದೆ ಈ ತರ ಒಗ್ಟಾಗಿ ಹೇಳಿರೋದು. ಏನಿರ್ಬೋದು, ಯಾರ ಕಡೆಯಿಂದ ನನಗೆ ಲೈಫ್ ಥ್ರೆಟ್ ಇರ್ಬೋದು ಅನ್ನೋ ತರ ಯೋಚನೆ ಮಾಡ್ತಾನೆ. ಆಮೇಲೆ ಇವಳು ಅಂತಾಳೆ, ಮಹಾರಾಜ ನೀವು ಆಲ್ರೆಡಿ ಊಟ ಮಾಡಿಲ್ಲ ಮಧ್ಯಾಹ್ನ ಕೂಡ, ಇವಾಗ ನಾನು ಅಡಿಗೆ ಮಾಡ್ಕೊಂಡ್ ಬರ್ತೀನಿ. ನೀವು ಮತ್ತೆ ನಿಮ್ಮ ಅಜ್ಜಿ ಇನ್ಮೇಲೆ ಜಗಳ ಮಾಡ್ಬೇಡಿ. ನೀವು ಅವ್ರ ಹತ್ರ ತುಂಬಾ ಸಂತೋಷವಾಗಿ ಮಾತಾಡ್ಬೇಕು ಅಂತ ನಾನ್ ಬಯಸ್ತಾ ಇದ್ದೀನಿ. ನೀವು ಅವ್ರು ಇನ್ಮೇಲೆ ಒಟ್ಟಿಗಿರ್ಬೇಕು ಅಂತಂದ್ರೆ ಅದಕ್ಕೆ ಊಟನೇ ಕಾರಣ. ಸೊ ನೀವಿಬ್ರು ಒಂದು ಊಟನ ಮಾಡ್ರಿ, ಜೊತೆ ಕುತ್ಕೊಂಡು ಊಟ ಮಾಡ್ರಿ, ನಿಮ್ಮ ಫೀಲಿಂಗ್ಸ್ ನ ಕೂಡ ಶೇರ್ ಮಾಡ್ಕೊಳ್ಬಹುದು ಅಂತ ಹೇಳಿದಾಗ ಅವ್ನು ಕೂಡ ಒಪ್ಕೊಂಡ. ಇವಳು ಎದ್ದೋ ಬಿದ್ದು ಅಂತ ಅಲ್ಲಿಂದ ಓಡೋಗ್ತಾಳೆ. ಈಗ ಕಿಚನ್ ಬಂದವಳು ಎಲ್ಲರ ಹತ್ರ ಹೇಳ್ತಾಳೆ, ಈ ತರ ಮಹಾರಾಜ ಮತ್ತೆ ರಾಜಮಾತಾ ಅವ್ರಿಬ್ರು ಊಟ ಮಾಡ್ತಾರೆ, ಅವ್ರಿಗೋಸ್ಕರ ಸ್ಪೆಷಲ್ ಆದ ಒಂದು ಅಡಿಗೆನ ಮಾಡ್ಬೇಕು ಅಂತ ಎಲ್ಲ ತಯಾರಿನೂ ಮಾಡ್ಕೊಂತ ಇರ್ತಾರೆ. ಇಲ್ಲಿ ಆ ಜೇಸನ್ ಬಂದು ಮಿಕ್ಕಿದ್ ಮಿನಿಸ್ಟರ್ಸ್ ನೆಲ್ಲ ಕರೆದಿರ್ತಾನೆ. ಇವತ್ತು ನಾವು ಮಾಡಿದ ಪ್ಲಾನ್ ಫ್ಲಾಪ್ ಆಗೋಯ್ತು ಅಂತ ಅನ್ಕೊಂಡಿದೀವಿ, ಬಟ್ ನಾವ್ ಇತರ ಪ್ಲಾನ್ ಮಾಡಿದೀವಿ ಅಂತ ಆಲ್ರೆಡಿ ಹೀರೋಗೆ ನಮ್ಮ ಮೇಲೆ ಡೌಟ್ ಬಂದ್ಬಿಟ್ಟಿರುತ್ತೆ. ಅವನೊಂದ್ ಸ್ಟೆಪ್ ಎತ್ತಿಡೋದಕ್ಕೂ ಮುಂಚೆ ನಾವ್ ಆ ಸ್ಟೆಪ್ ನ ಎತ್ತಿಡ್ಬೇಕು. ಹೆಂಗಾದ್ರೂ ಮಾಡಿ ಇವತ್ತು ನೈಟ್ ನಾವ್ ಹೀರೋನ ಸಾಯಿಸ್ಬಿಡ್ಬೇಕು. ಒಂದು ಇವತ್ತು ಅವ್ನ್ ಬದುಕಿರ್ಬೇಕು ಅಥವಾ ನಾನ್ ಬದುಕಿರ್ಬೇಕು ಅನ್ನೋ ತರ ಮಾತಾಡ್ತಾನೆ. ಆದ್ರಿಂದ ಹೀರೋ ಅವ್ರ ಫ್ರೆಂಡ್ ಅಂದ್ರೆ ಆ ರಾಯಲ್ ಸೆಕ್ರೆಟರಿನ ಬಂದು ಇವ್ರ ತಾನೆ ತಲೆ ಮೇಲೆ ಹೊಡೆದು ಕಿಡ್ನಾಪ್ ಮಾಡಿ ಇಟ್ಟಿರ್ತಾರೆ. ಅವ್ನ ಇಟ್ಕೊಂಡೆ ನಾವ್ ಈ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡೋಣ. ಹೆಂಗಾದ್ರೂ ಮಾಡಿ ಸಲ್ಗೋಜಿ ಫಾರೆಸ್ಟ್ ಗೆ ಹೀರೋನ ಬರಕ್ ಕೇಳ್ಬಿಟ್ಟು ಅಲ್ಲಿ ಅವ್ನ ಕತೆನ ಮುಗಿಸ್ಬಿಡೋಣ. ಅಲ್ಲಿರೋರ್ ಬಂದ್ಬಿಟ್ಟು ತುಂಬಾನೇ ಸ್ಟ್ರಾಂಗು, ಸಾಮಾನ್ಯವಾಗಿ ಅವ್ರನ್ನ ಬೀಳ್ಸಕ್ಕಾಗಲ್ಲ. ಹೀರೋ ಖಂಡಿತ ಅವ್ರ ಕೈಲಿ ಸತ್ತೆ ಸಾಯ್ತಾನೆ ಅನ್ನೋ ತರ ಪ್ಲಾನ್ ಮಾಡ್ಬಿಟ್ರು. ಇದನ್ನೆಲ್ಲ ಇನ್ ಫ್ಯಾಮಿಲಿಗೆ ಸೇರಿರೋ ಸೆಕ್ರೆಟರಿ, ರಾಯಲ್ ಸೆಕ್ರೆಟರಿ ಅವ್ರ ಅಪ್ಪ ಇರ್ತಾರಲ್ವಾ, ಅವರು ಹೊರಗಡೆಯಿಂದ ಕೇಳಿಸ್ಕೊಂಡ್ಬಿಟ್ರು. ಯಾವಾಗೂ ಇಲ್ಲದೆ ಮಿನಿಸ್ಟರ್ಸ್ ಏನಕ್ಕೆ ಈ ತರ ಪ್ಯಾಲೇಸ್ ಒಳಗಡೆ ಬರ್ತಾರೆ ನೈಟ್ ಅಲ್ಲಿ ಅಂತ ಡೌಟ್ ಅಲ್ಲಿ ಹುಡ್ಕೊಂಡ್ ಬಂದವರು ಇದನ್ನೆಲ್ಲ ಕೇಳಿಸ್ಕೊಂಡ್ಬಿಟ್ಟು, ಅಯ್ಯೋ ನನ್ ಮಗನ್ಗೆ ಈ ತರ ಪ್ರಾಣ ತೊಂದ್ರೆ ಇದೆಯಾ, ಫಸ್ಟ್ ಇದನ್ನ ನನ್ ರಾಜನ್ಗೆ ಹೇಳ್ಬೇಕು ಅಂತ ಅವ್ರ ಅಲ್ಲಿಂದ ಹೋಗ್ಬೇಕು ಅನ್ಕೊಳ್ಳೋ ಗ್ಯಾಪ್ ಅಲ್ಲೇ ಈ ತರ ಇವ್ನ್ ಕದ್ದು ಕೇಳಿಸ್ಕೊಂತ ಇದ್ದಾನೆ ಅಂತ ಅರ್ಥ ಮಾಡ್ಕೊಂಡಿರೋ ಜೇಸನ್ ಅವರು ಹೋಗಿ ಪಾಪ ಅಪ್ಪನ್ ಕಥೆನ ಕೂಡ ಮುಗಿಸ್ಬಿಟ್ರು. ಅಲ್ಲೇ ಸಾಯಿಸೇ ಹಾಕ್ಬಿಟ್ರು. ಅದಾದ್ಮೇಲೆ ನಮ್ ಹೀರೋಗೆ ಒಂದು ಲೆಟರ್ ನ ಕಳ್ಸಿರ್ತಾನೆ ಜೇಸನ್, ಒಂದು ಫೇಕ್ ಲೆಟರ್. ಏನಂದ್ರೆ ರಾಯಲ್ ಸೆಕ್ರೆಟರಿ ಕಳ್ಸಿರೋ ತರ, ಈ ತರ ಸಲ್ಗೋಜಿ ಫಾರೆಸ್ಟ್ ಅಲ್ಲಿ ನಿಮ್ಮನ್ನ ಅಟ್ಯಾಕ್ ಮಾಡಿರೋರು ಸಿಕ್ಕಿದ್ದಾರೆ, ನೀವು ಬಂದ್ರೆ ಅವ್ರನ್ನ ಹಿಡಿದು ಬಿಡ್ಬೋದು, ಅವ್ರನ್ನ ಸಾಯಿಸ್ಬಿಡ್ಬೋದು ಅಂತ ಸುಮ್ನೆ ಒಂದು ಫೇಕ್ ಲೆಟರ್ ನ ಕಳ್ಸಿರ್ತಾರೆ. ಅದನ್ನ ನಂಬ್ಕೊಂಡು ನಮ್ ಹೀರೋ ಹಂಗಾರೆ ಸಲ್ಗೋಜಿ ಫಾರೆಸ್ಟ್ ಹೋಗೋಣ ನಡೀರಿ ಅಂತ ಕೆಲವು ಸೈನಿಕರನ್ನ ಕರ್ಕೊಂಡು ನಮ್ ಹೀರೋ ಅಲ್ಲಿಂದ ಹೊರಟೋದ. ನೆಕ್ಸ್ಟ್ ಇನ್ನೇನು ನಮ್ ಹೀರೋಯಿನ್ ತನ್ನ ಟಾರ್ಗೆಟ್ ಕಿಚನ್ ಬಂದಿರೋನೊಬ್ಬ ರಾಜ ನಿಮ್ಮನ್ನ ನೋಡ್ಬೇಕಂತಿದ್ದಾರೆ ಬನ್ನಿ ಅಂತ ಹೊರಗಡೆ ಕರ್ಕೊಂಡು ಹೋಗ್ಬೇಕಾದ್ರೇನೆ ಅಲ್ಲಿ ಕೆಲವರೆಲ್ಲ ಬಂದು, ಅಂದ್ರೆ ಜೇಸನ್ ಕಡೆಯವ್ರು ಬಂದು ಅವಳನ್ನ ತಲೆ ಮೇಲೆ ಹೊಡೆದು ಜ್ಞಾನತಪ್ಪ ತರ ಮಾಡಿ ಅವಳನ್ನ ಕಿಡ್ನಾಪ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಾರೆ. ಆದ್ರೆ ಅಷ್ಟೆಲ್ಲ ಜಾಗಕ್ಕೆ ಬರೋ ಗಾಂಗಲ್ಲು ಅಲ್ಲಿರೋರ ಹತ್ರ ಎಲ್ಲ ಫೈಟ್ ಮಾಡಿ ಸೇಫ್ ಆಗಿ ನಮ್ ಹೀರೋಯಿನ್ ಅಲ್ಲಿಂದ ಎಸ್ಕೇಪ್ ಮಾಡಿಸ್ಬಿಡ್ತಾರೆ.
ಹೊರಟೋಗ್ಬಿಟ್ಟ. ಅಂದ್ರೆ ಅವನೇ ಜೊತೆಗೆ ಕರ್ಕೊಂಡ್ ಹೋಗ್ತಾನೆ. ಬಟ್ ಪಾಪ ನಮ್ ಹೀರೋಗಿಲ್ಲಿ ಏನು ಗೊತ್ತಿಲ್ಲದೆ ಅವನು ಕಾಡೊಳಗಡೆ ಹೊರಟೋದ್ನ. ಆ ಟೈಮಲ್ಲಿ ಅರಮನೆ ಒಳಗಡೆ ನಮ್ ಹೀರೋ ಡ್ಯಾನ್ಸ್ ಆಡಕ್ ಒಂದ್ ಕಾಸ್ಟ್ಯೂಮ್ ಹಾಕೊಂಡಿರ್ತಾನಲ್ಲ, ಅದನ್ನ ಹಾಕೊಂಡು ಯಾರೋ ಎಂಟ್ರಿ ಆಗ್ತಿದ್ದಾರೆ. ಬೇರೆ ಯಾರು ಆ ಜೇಸನ್ನೇ ಲೂಸು, ಕತ್ತಿನ ಬೇರೆ ಕೈಲಿಟ್ಕೊಂಡಿದ್ದಾನೆ, ಫುಲ್ ಬ್ಲಡ್ ಆಗಿರುತ್ತೆ. ಸ್ಟ್ರೈಟ್ ಆಗಿ ರಾಜಮಾತಾ ಅವರ ರೂಮ್ ಒಳಗಡೆನೆ ಹೋಗೋದು. ಅವ್ರೇನ್ ಅನ್ಕೊಂತಾರೆ ಹೀರೋನೇ ಬಂದಿರೋದು ಅಂತ. ನಿಮ್ಮ ಅಮ್ಮನ ನಾನ್ ಸಾಯಿಸ್ತೆ ಅಂತ ಹೇಳಿ ಇವಾಗ ನನ್ನ ಸಾಯಿಸಕ್ ಬಂದಿದ್ಯಲ್ವಾ ಅಂತ ಅವ್ರು ಕೇಳ್ತಾ ಇರ್ತಾರೆ ಹೀರೋ ಹೆಸರನ್ನ ಕೇಳ್ಕೊಂಡು. ಆದ್ರೆ ಇವಾಗ ಒಳಗಡೆ ಬಂದಿರೋನು ಮಾಸ್ಕ್ ನ ತೆಗಿತಾನೆ. ನೋಡಿದ್ರೆ ಅದು ಜೇಸನ್. ಅದು ಅವನಂದಿದ ತಕ್ಷಣ ಇವ್ರು ಸಕ್ಕತ್ ಶಾಕ್ ಆಗ್ಬಿಟ್ರು. ಏನು ನೀನಾ ಇದನ್ನೆಲ್ಲ ಮಾಡಿದ್ದು ಅಂದಾಗ ಇನ್ನೇನ್ ಮಾಡಕ್ ಹೇಳ್ತೀಯಮ್ಮ, ನನಗ್ ಬೇರೆ ದಾರಿ ಕಾಣಿಸ್ಲಿಲ್ಲ. ಹೀರೋ ಅವ್ರ ಅಪ್ಪ ಸತ್ ಮೇಲೆ ಆ ಪಟ್ಟ ನನಗ್ ಸೇರ್ಬೇಕಾಗಿತ್ತು. ಆದ್ರೆ ಅವ್ರಿಗೊಬ್ಬ ಮಗ ಇದ್ದಾನೆ, ಅವನೇ ನೆಕ್ಸ್ಟ್ ಕ್ರೌನ್ ಪ್ರಿನ್ಸ್ ಆಗ್ಬೇಕು ಅಂತ ಹೇಳಿ ಹೀರೋನ ಪಟ್ಟಕ್ಕೆ ಕೂರಿಸ್ಬಿಟ್ರಿ. ಇನ್ ನನ್ ಕೈಲಿ ಏನ್ ಮಾಡಕ್ಕಾಗತ್ತೆ, ನಿಮ್ಮನ್ನ ಸಾಯಿಸೋದನ್ನ ಬಿಟ್ರೆ ಅಂತ ಹೇಳಿ ಕತ್ತಿ ಎತ್ಕೊಂಡ್ ಪಾಪ ಅಜ್ಜಿ ಕತ್ತಿನೇ ಮುಗಿಸ್ಬಿಟ್ಟ. ಅವಾಗ್ಲೇ ಆ ಅರಮನೆ ಹೊರಗಡೆ ತೋರಿಸ್ತಾರೆ, ಚೇಂಬರ್ ಹೊರಗಡೆ ತೋರಿಸ್ತಾರೆ. ಸುಮಾರು ಜನನ ಸಾಯಿಸಾಕ್ಬಿಟ್ಟಿರ್ತಾನೆ. ಆ ಕೋರ್ಟ್ ಲೇಡೀಸ್ ನ ಮತ್ತೆ ಅಲ್ಲಿ ನಿಂತ್ಕೊಂಡಿರೋ ಸೆಕ್ಯೂರಿಟಿ ಗಾರ್ಡ್ಸ್ ನೆಲ್ಲ ಸಾಯಿಸ್ಬಿಟ್ಟಿರ್ತಾನೆ. ಅದೇ ಕತ್ತಿ ಬ್ಲಡ್ ಅವನಲ್ಲಿ ಇದ್ದಿದ್ದು. ಅಷ್ಟೆಲ್ಲ ಮುಂದ್ಗಡೆ ಬಂದಿದ ತಕ್ಷಣ ಮುಂದ್ಗಡೆ ಇರೋ ಮೂನ್ ನ ನೋಡಿ ಇವತ್ತು ನಮ್ಗೆ ಬೇಟೆಗಾಗಿರೋ ಸಮಯ, ಇವತ್ತು ನನ್ ದಿನ, ಇವತ್ತು ತುಂಬಾನೇ ಲಕ್ಕಿ ಡೇ ಅಂತ ಹೇಳಿ ಲೂಸ್ ತರ ಬಟ್ಟೆನೆಲ್ಲ ಕಿತ್ತಾಕ್ಬಿಟ್ಟು ಎಲ್ಲರೂ ರೆಡ್ ಕಲರ್ ಬಟ್ಟೆ ಎಲ್ಲ ತಲೆಗೆ ಕಟ್ಕೊಂಡು ನೆಕ್ಸ್ಟ್ ಮಿಕ್ಕಿದವ್ರನ್ನೆಲ್ಲ ಬೇಟೆಡಕ್ಕೆ ಅಂತ ಹೋಗ್ತಾರೆ. ಇಲ್ಲಿ ನಮ್ ಹೀರೋ ಕೂಡ ಆಲ್ಮೋಸ್ಟ್ ಅಲ್ಗೋಜಿ ಫಾರೆಸ್ಟ್ ಗೆ ಹೊರಟೋದ. ಅಲ್ಲಿ ದೂರದಲ್ಲಿ ಯಾರನ್ನ ಕಟ್ಟಾಕಿರೋ ತರ ಇದೆ. ಯಾರಪ್ಪ ಅಂತ ನೋಡಿದ್ರೆ ಅದು ನಮ್ ರಾಯಲ್ ಸೆಕ್ರೆಟರಿ. ಅಯ್ಯೋ ಯಾರು ಇವನ ಹತ್ರ ಕಟ್ಟಾಕಿದ್ದಾರೆ ಅಂತ ಹೇಳಿ ಅದನ್ನ ಕಟ್ ಮಾಡ್ತಾ ಇರ್ಬೇಕಾದ್ರೆ, ಅವನಿಗೆ ಹಾಕಿರೋ ಹಗ್ಗನ ಕಟ್ ಮಾಡ್ತಾ ಇರ್ಬೇಕಾದ್ರೆ, ಮಹಾರಾಜ ಇದು ನಿಮ್ಗಾಗಿರೋ ಟ್ರಾಪ್, ನಿಮ್ಮನ್ನ ಬೇಕಂತಾನೆ ಇಲ್ಲಿವರೆಗೂ ಕರ್ಸಿರೋದು, ದಯವಿಟ್ಟು ಇಲ್ಲಿಂದ ಹೊರಟೋಗಿ ಅಂತ ಹೇಳ್ತಾ ಇದ್ದಾನೆ. ಆ ಟೈಮಲ್ಲಿ ಲೈನ್ ಆಗಿ ಬಾಣಗಳು ಬರಕ್ಕೆ ಶುರುವಾಗೋಯ್ತು. ಆದ್ರೆ ರಾಯಲ್ ಸೆಕ್ರೆಟರಿ ಹೆಂಗೋ ನಮ್ ಹೀರೋನ ಸೇಫ್ ಆಗಿ ಸೈಡ್ ತಳ್ಬಿಟ್ಟು ಪಾಪ ಬಾಣ ಎಲ್ಲ ಬಂದು ಅವನ್ಗೆ ಚುಚ್ಕೊಂಡ್ಬಿಡ್ತು. ಹೀರೋಗಂತೂ ಸಖತ್ ಶಾಕ್ ಆಗೋಯ್ತು, ಏನ್ ನಡೀತಾ ಇದೆ ಅಂತ. ಆದ್ರೆ ಅವ್ರ ಸುತ್ತ ಕೆರೋಸಿನ್ ಏನೋ ಹಾಕಿಟ್ಟಿದಾರೇನೋ, ಬೆಂಕಿ ಬಾಣಗಳು ಬಿಡ್ತಾ ಇರೋದ್ರಿಂದ ಪಾಪ ರಾಯಲ್ ಸೆಕ್ರೆಟರಿ ಹಂಗೆ ಬೆಂಕಿಯಲ್ಲಿ ಸುಡ್ತಾ ಇದ್ದಾರೆ. ಇಲ್ಲ ನಾನಿನ್ನ ಕಾಪಾಡ್ತೀನಿ ಅಂತ ನಮ್ ಹೀರೋ ಕಿರ್ಸ್ತಾ ಇದ್ರೆ ಕೂಡ ಮಹಾರಾಜ ಬೇಡ ಹೋಗ್ಬಿಡಿ ಅಂತ ಉರ್ಮಿ ಒಂದ್ ಕಡೆ ಇಡ್ಕೊಂಡಿದ್ದಾನೆ. ನಮ್ ಹೀರೋ ಕಣ್ಮುಂದನೆ ಪಾಪ ಆ ರಾಯಲ್ ಸೆಕ್ರೆಟರಿ ಸತ್ತೇ ಹೋದ್ರು. ಅವ್ನ ಕೈಲಿ ವಿಷನ್ ಎತ್ಕೊಳಕ್ಕೆ ಆಗಿಲ್ಲ. ಚಿಕ್ಕ ವಯಸ್ಸಿಂದ ಫ್ರೆಂಡ್ ಆಗಿ ಜೊತೆಗಿದ್ದವನು. ಸ್ಟಾರ್ಟಿಂಗ್ ಅಲ್ಲಿ ನೋಡಿದಾಗ ಇವನ್ನ ಕೆಟ್ಟವನು ಅಂತ ಅನ್ಕೊಂಡ್ವಿ. ಬಟ್ ಇವತ್ತು ನಮ್ ಹೀರೋಗೋಸ್ಕರ ಅವ್ನ್ ಪ್ರಾಣನೇ ಕೊಟ್ಟಿದ್ದಾನೆ. ಅವನ ನೆನ್ಸ್ಕೊಂಡು ತುಂಬಾ ಫೀಲ್ ಮಾಡ್ತಾ ಇದ್ದ. ಇನ್ನೊಂದ್ ಕಡೆ ಗಾಂಗಲ್ ನ ತೋರಿಸ್ತಾರೆ. ಹೀರೋನ ಸೇಫ್ ಆಗಿ ಒಂದ್ ಜಾಗಕ್ಕೆ ಕರ್ಕೊಂಡ್ ಬಂದ. ಇವಾಗ ಅವ್ರು ಮತ್ತೆ ಅರಮನೆ ಒಳಗಡೆ ಹೋಗ್ಬೇಕು, ಯಾರ್ಗೆ ಗತಿ ಏನಾಗಿದೆ ಅಂತ ನೋಡ್ಬೇಕು ಅಂತ. ಆದ್ರೆ ಆಲ್ರೆಡಿ ಜೇಸನ್ ಅವರು ಆ ಅರಮನೆನ ಅವ್ರ ಕೈಗೆ ತಗೊಂಡ್ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಸುತ್ತ ಇರೋದೆಲ್ಲ ಅವ್ನ ಕಡೆಯವ್ರು. ಯಾಕಂದ್ರೆ ತಲೆಗೆಲ್ಲ ರೆಡ್ ಕಲರ್ ಬ್ಯಾಂಡ್ ಹಾಕೊಂಡಿರ್ತಾರೆ. ಸೌಂಡ್ ಮಾಡದೆ ಒಳಗಡೆ ಬಾಂತಿವ್ರು ಒಳಗಡೆ ಹೋಗೋ ಗ್ಯಾಪ್ ಅಲ್ಲೇ ಅವ್ರು ಇವ್ರನ್ನ ನೋಡ್ಬಿಟ್ರು. ಇನ್ನೇನ್ ಎಸ್ಕೇಪ್ ಆಗಿ ಓಡೋಗ್ಬೇಕನ್ನವಾಗ ಗಾಂಗಲ್ ಸ್ವಲ್ಪ ಮುಂದೆ ಹೋಗ್ಬಿಟ್ಟ. ಹೀರೋಯಿನ್ ಹಿಂದ್ಗಡೆ ಇದ್ದೋದ್ಲಲ್ಲ, ಸೊ ಅವನೊಂದ್ ಕಲ್ನ ಕಟ್ಬಿಟ್ಟು ಅವ್ಳ ಕಾಲ್ಗೆ ಕಟ್ಟಿ ಅವಳನ್ನ ಕೆಳಗಡೆ ಬೀಳೋ ತರ ಮಾಡ್ಬಿಟ್ಟ. ಆಲ್ಮೋಸ್ಟ್ ಇವಾಗ ಹೀರೋಯಿನ್ ಕೂಡ ಅವರು ಕ್ಯಾಪ್ಚರ್ ಮಾಡ್ಬಿಟ್ರು. ಇನ್ನೇನ್ ಹೀರೋಯಿನ್ ಸಾಯಿಸ್ಬಿಡ್ತಾರೇನೋ. ಇನ್ನೊಂದ್ ಕಡೆ ಕಾಡಲ್ಲಿ ಉರ್ಮಿ, ನಮ್ಮ ಹೀರೋ ಎಲ್ಲರೂ ಸೇರ್ಕೊಂಡು ಒಂದ್ ದೊಡ್ಡ ಹೋರಾಟನೇ ಮಾಡ್ತಾ ಇರ್ತಾರೆ. ಜೇಸನ್ ಕಡೆಯವ್ರು ತುಂಬಾ ಜನ ಬಂದಿರ್ತಾರೆ. ಎಲ್ಲರ ವಿರುದ್ಧ ಸರಿಯಾದ ಜಗಳ. ನಮ್ ಹೀರೋನು ಅಷ್ಟೇ, ಅವನು ಕಾಪಾಡ್ಕೊಂತ ಇದ್ದಾನೋ ಇಲ್ವೋ ಅವ್ನ ಮೈಂಡ್ ಅಲ್ಲಿ ಓಡ್ತಾ ಇರೋದಲ್ಲ ಹೀರೋಯಿನ್ ಬಗ್ಗೆನೆ. ಇವಾಗ ನನ್ಗೇನಾಗಿದ್ಯೋ ಅಲ್ಲಿ ಕೂಡ ಅವಳಿಗೆ ಅದೇ ಆಗಿದ್ಯಾ, ಅಲ್ಲ ಅವಳು ಸೇಫ್ ಆಗಿದ್ದಾಳ, ಅವಳಿಗೇನಾದ್ರೂ ಆಗೋಯ್ತಾ, ಖಂಡಿತ ನೀನ್ ಬದುಕಿರ್ಬೇಕು ಅಂತ ಹೇಳಿ ಪಾಪ ಅವನು ಹೀರೋಯಿನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ. ಇಲ್ಲಿ ಹೀರೋಯಿನ್ ಅಷ್ಟೇ ಆಲ್ಮೋಸ್ಟ್ ಅವ್ರ ಕೈಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ. ಅವಾಗಷ್ಟು ಅವಳಿಗೆ ಜ್ಞಾಪಕ ಬರ್ತಾ ಇರೋದಲ್ಲ ಹೀರೋನೆ, ಅವ್ನ್ ಗತಿ ಏನಾಯ್ತು, ಅವ್ನ್ ಸೇಫ್ ಆಗಿದ್ದಾನ ಅಥವಾ ಅವ್ನ್ಗೇನಾದ್ರೂ ಆಗಿದ್ಯಾ ಅಂತಾನೆ ಯೋಚನೆ ಮಾಡ್ತಾ ಇರ್ತಾಳ. ಆ ಟೈಮಲ್ಲಿ ಗಾಂಗಲ್ ಒಂಥರ ವಿಸಿಲ್ ಹೊಡಿತಾನೆ. ಸುತ್ತ ಅವ್ನ ಕಡೆಯವ್ರು ಇರ್ತಾರಲ್ಲ, ಅವ್ನಿಗೆ ಸಪೋರ್ಟಿವ್ ಆಗಿ ಕೆಲವರು ಇರ್ತಾರಲ್ವಾ, ಅವರೆಲ್ಲ ಬಂದು ಜೇಸನ್ ಕಡೆಯವ್ರ ಮೇಲೆ ಅಟ್ಯಾಕ್ ಮಾಡಿದ ತಕ್ಷಣ ಹೆಂಗೋ ಆ ಗ್ಯಾಪ್ ಅಲ್ಲಿ ಗಾಂಗಲ್ ನಮ್ ಹೀರೋಯಿನ್ ಕಾಡೊಳಗಡೆ ಹೋಗ್ಬಿಟ್ರು ತಪ್ಪಿಸ್ಕೊಂಡು. ಹೀರೋನ್ ಅಂತೇಳೆ ನಾವ್ ಇತರ ತಪ್ಪಿಸ್ಕೊಂಡು ಹೋಗೋದು ಸರಿ ಇಲ್ಲ, ಹೀರೋಗೆ ಏನಾಯ್ತು ಏನೋ, ಫಸ್ಟ್ ನಾವ್ ಹೋಗಿ ಹೀರೋನ ಕಾಪಾಡ್ಬೇಕು ಬಾ ಅಂತ ಕರೆದಾಗ ಗಾಂಗಿಲ್ ಇಲ್ಲ ನಾವ್ ಇವಾಗ ಅಲ್ಲಿ ಹೋಗೋದಕ್ಕಾಗೋದಿಲ್ಲ, ಹೀರೋನ ಕಾಪಾಡೋದಕ್ಕೆ ಆಲ್ರೆಡಿ ಸೈನಿಕರೆಲ್ಲ ಇರ್ತಾರೆ, ನೀನೇನು ಚಿಂತೆ ಮಾಡ್ಬೇಡ, ನೀನ್ ಫಸ್ಟ್ ಸೇಫ್ ಆಗಿರ್ಬೇಕು ಅಂದ್ರೆ ಅವಳು ಒಪ್ಕೊಂತ ಇಲ್ಲ. ಆದ್ರೆ ಗಾಂಗಲ್ಗೆ ಟೆನ್ಷನ್ ಆಗೋಯ್ತು. ಹೀರೋ ಇದ್ರೆ ಕೂಡ ಹೀರೋ ಬಯಸೋದೆ ನೀನ್ ಚೆನ್ನಾಗಿರ್ಬೇಕು ಅಂತ. ಇನ್ ಕೇಸ್ ಇವಾಗ ನಾವಲ್ಲಿ ಹೋಗಿ ನಿನಗೇನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ಟೆ ಆಮೇಲೆ ಹೀರೋ ಸುಮ್ನೆ ಇರ್ತಾನ, ಹೀರೋ ಎಷ್ಟು ಫೀಲ್ ಮಾಡ್ತಾನೆ. ನೀನ್ ಬಾ ಫಸ್ಟ್ ಹೀರೋನ ನಾನು ಆಮೇಲೆ ನೋಡ್ಕೊಂತೀನಿ ಅಂತ ಹೇಳಿದಾಗ ಇವಳಿಗೆ ತುಂಬಾ ಫೀಲ್ ಆಗುತ್ತೆ. ಕುತ್ಕೊಂಡು ಓ ಅಂತ ಅಳ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಅರಮನೆ ಒಳಗಡೆ ಇನ್ ಮಿಕ್ಕಿರೋ ಮಂತ್ರಿ ಅವರೆಲ್ಲ ಕೂಡ ಬರ್ತಾರೆ. ಹಾನ್ ಫ್ಯಾಮಿಲಿಗೆ ಸೇರಿರೋರೆಲ್ಲ ಕೂಡ ಬರ್ತಾರೆ. ಇಷ್ಟೊತ್ತಲ್ಲಿನ ಕರ್ಮನೆ ಕರೆದ್ರು, ಯೂಶ್ವಲ್ ಕರೆಯೋದಿಲ್ವಲ್ಲ ಅಂದಾಗ ಜೇಸನ್ ನೋಡಿದ್ರೆ ಮೈ ಫುಲ್ ಬ್ಲಡ್, ಕತ್ತಿ ಎಲ್ಲ ಬ್ಲಡ್ ಆಗಿರುತ್ತೆ. ಯಾಕೋ ಈ ತರ ನಿಂತಿದ್ಯಾ, ಏನೋ ನಡೀತಾ ಇದೆ ಅಂದಾಗ ಏನಿಲ್ಲ ನಿಮ್ಮನ್ನ ಕರೆದಿರೋದೇನಕ್ಕಂದ್ರೆ ನಿಮ್ಮನ್ನ ಸಾಯಿಸ್ಬೇಕಂತೆ, ರಾಜ ಆರ್ಡರ್ ಕೊಟ್ಟಿದ್ದಾರೆ ಅಂದಾಗ ಏನೋ ರಾಜ ಆರ್ಡರ್ ಕೊಟ್ಟಿದ್ದಾರೆ, ಏನೋ ಲೂಸ್ ತರ ಮಾತಾಡ್ತಾ ಇದೆಯಾ, ಆ ಪ್ರಾಬ್ಲಮ್ ಎಲ್ಲ ಮಧ್ಯಾಹ್ನ ಸಾಲ್ವ್ ಆಗೋಯ್ತಲ್ಲ, ಇವಾಗ ಏನ್ ಮಾತಾಡ್ತಾ ಇದೆಯಾ ಅಂದಾಗ ಹೌದು ರಾಜ ಹೇಳಿದ್ರು ಇಲ್ವೋ ಅದೆಲ್ಲ ಬೇರೆ, ಬಟ್ ನೀವ್ ಬದುಕಿರೋದು ನನಗೆ ಇಷ್ಟ ಅಲ್ವಲ್ಲ, ಸೊ ನಿಮ್ ಕಥೆನ ಮುಗಿಸ್ಬಿಡ್ತೀನಿ ಅಂತ ಹೇಳಿ ಕತ್ತಿ ಎತ್ಕೊಂಡು ಎಲ್ಲರೂ ಸಾಯಿಸಾಗ್ಬಿಟ್ಟ. ಇವ್ರನ್ನ ಮಾತ್ರ ಅಲ್ಲ, ಆಲ್ಮೋಸ್ಟ್ ಅಲ್ಲಿರೋ ತುಂಬಾ ಕೋರ್ಟ್ ಲೇಡೀಸ್ ನ ಮತ್ತೆ ಸೈನಿಕರನ್ನೆಲ್ಲರನ್ನು ಸಾಯಿಸಾಗ್ಬಿಟ್ಟ. ಈಗ ಸ್ಟ್ರೇಟ್ ಆಗ ಕತ್ತಿನ ತಗೊಂಡು ನಮ್ ಹೀರೋ ಅವ್ರ ಚಿಕ್ಕಮ್ಮ ಇರ್ತಾರಲ್ಲ ಜಿನ್ ಅಂತ ಹುಡುಗ, ಅವ್ರ ಮನೆ ಕಡೆ ಬರ್ತಾ ಇದ್ದಾನೆ, ಅವ್ರ ಚೇಂಬರ್ ಕಡೆ ಬರ್ತಾ ಇದ್ದಾನೆ. ಅವ್ರಿಗೂ ತುಂಬಾನೇ ಭಯ. ಹೊರಗಡೆ ಏನ್ ನಡೀತದೆ ಅಂತ ಗೊತ್ತಿಲ್ಲ, ಬಟ್ ಎಲ್ಲರೂ ಕಿರ್ಚ್ತಾ ಇರ್ತಾರಲ್ವಾ, ಆ ಸೌಂಡ್ ಕೇಳಿಸ್ಕೊಂಡು ತುಂಬಾನೇ ಭಯದಲ್ಲಿ ಕೂತಿರ್ತಾರೆ. ಈ ಕತ್ತಿ ತಗೊಂಡು ಒಳಗಡೆ ಹೋದವನು ಅವ್ರ ಕಥೆನ ಕೂಡ ಮುಗಿಸ್ಬಿಡ್ತಾನೆ ಅಂತ ನೋಡಿದ್ರೆ ಮಂಡಿ ಹಾಕಿ ಅವ್ರ ಹತ್ರ ಕೇಳ್ಕೊಂತ ಇದ್ದಾನೆ. ಈ ರಾಜಾಗೆ ಹುಚ್ಚಿಡಿದ್ ಬಿಡ್ತು, ರಾಜ ಬಂದು ಒಂಥರ ಮೆಂಟಲ್ ಸ್ಟೇಟ್ ಸ್ಟೇಬಲ್ ಆಗಿಲ್ದೆ ಎಲ್ಲರೂ ಅರಮನೆಯಲ್ಲಿರೋರು ಎಷ್ಟು ಜನನ ಸಾಯಿಸ್ಬಿಟ್ಟಿದ್ದಾರೆ, ನಾನು ಮತ್ತೆ ನಮ್ಮ ಸೈನಿಕರೆಲ್ಲ ಒಂದ್ ಸ್ವಲ್ಪ ಜನ ಸೇರ್ಕೊಂಡು ಅವ್ರನ್ನ ತಡೆದ್ವಿ, ರಾಜ ಬಂದು ಹುಚ್ಚಿಡ್ದು ಕಿರ್ಚ್ಕೊಂಡು ಕಾಡ್ ಕಡೆ ಓಡೋಟೋಗ್ಬಿಟ್ರು. ಇದನ್ನೆಲ್ಲ ನಾವು ಮ್ಯಾನೇಜ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ಪಟ್ಟದರ್ಶನಾಗಿ ನಿಮ್ ಮಗನೇ ಬರ್ಬೇಕು, ಅವ್ನಿಗೆ ನಾಳೆನೆ ಪಟ್ಟಾಭಿಷೇಕ ಮಾಡ್ಬೇಕು ಅನ್ನೋ ತರ ಮಾತಾಡ್ತಾ ಇದ್ದಾನೆ. ಇವ್ರಿಗೇನ್ ಅರ್ಥ ಆಗ್ತಲ್ಲ, ಏ ಜೇಸನ್ ಏನೋ ಮಾತಾಡ್ತಾ ಇದೀಯಾ, ಒಂದು ರಾಜ ಬದುಕಿರ್ಬೇಕು
ಇರ್ಬೇಕಾದ್ರೆ ಆಲ್ರೆಡಿ ಒಂದು ಸಿಂಹಾಸನದ ಮೇಲೆ ಒಬ್ರು ಇರ್ಬೇಕಾದ್ರೆ ಇನ್ನೊಬ್ರು ಹೆಂಗೋ ಕೂರ್ಸಕ್ಕಾಗತ್ತೆ ಅಂದಾಗ ಅದೆಲ್ಲ ನನ್ಗೆ ಗೊತ್ತಿಲ್ಲ ಮಹಾರಾಣಿ. ಇಲ್ಲಿ ನೋಡಿ ನಿಮ್ ಮಗನೇ ನೆಕ್ಸ್ಟ್ ಪಟ್ಟದರ್ಶನಾಗಿ ಬರ್ಬೇಕು. ಅವ್ನಿಗೆ ಹುಚ್ಚಿಡ್ದ್ ಬಿಟ್ಟಿದೆ. ಆಲ್ಮೋಸ್ಟ್ ರಾಜ ಸತ್ತೋಗಿರ್ತಾನೆ ಆಲ್ರೆಡಿ. ಈಗ ಸಲ್ಗೋಜಿ ಫಾರೆಸ್ಟ್ ಒಳಗಡೆ ಹೊರಟೋಗಿದ್ದಾನೆ. ಅವ್ನ್ ಸತ್ತೇ ಹೋಗಿರ್ತಾನೆ. ಅವ್ನ್ ಬದುಕಿರಲ್ಲ ಅಂತ ನಾನ್ ಗ್ಯಾರಂಟಿಯಾಗಿ ಹೇಳ್ತಾ ಇದೀನಿ. ನಾಳೆ ಅವ್ನಿಗೆ ಪಟ್ಟಾಭಿಷೇಕ ಮಾಡ್ಬೇಕು ಅಂತ ಹೇಳ್ಬಿಟ್ರು. ಇದ್ರಿಂದ ಏನ್ ಹೇಳೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅವ್ರು ಆಲ್ಮೋಸ್ಟ್ ಒಪ್ಕೊಂಡಿರೋ ತರನೇ ಇದೆ. ಯಾಕಂದ್ರೆ ಅದು ರೂಲ್ಸ್. ಅವರ ವಂಶದಲ್ಲಿ ಬರೋರು ಇನ್ನೊಬ್ರೆ ಪಟ್ಟಾಭಿಷೇಕದಲ್ಲಿ ಆಗ್ಬೇಕು. ಅವರು ರಾಜ್ಯದ ಒಂದು ಹೊಣೆನ ಎತ್ಕೋಬೇಕು, ಅಲ್ಲಿ ಕುತ್ಕೋಬೇಕು ಅಂತ. ಬಟ್ ಇಷ್ಟೊತ್ತು ಜೇಸನ್ ಮಾಡ್ತಾ ಇದ್ದಿದ್ ಸ್ಟಾರ್ಟಿಂಗ್ ಇಂದಾನು ಅವ್ನ್ ರಾಜ ಆಗಿರ್ಬೇಕು ಅಂತ. ಬಟ್ ಇವಾಗ ಏನಕ್ಕೆ ಜಿನ್ನ ಈ ತರ ಪಟ್ಟಾಭಿಷೇಕ ಮಾಡ್ಬೇಕು, ಅವ್ನ್ ರಾಜನ ಕೂತ್ಕೋಬೇಕು ಅಂತ ಅನ್ಕೊಳ್ತಾ ಇದಾನೋ ಗೊತ್ತಿಲ್ಲ. ನೋಡೋಣ ಅದಕ್ಕೇನ್ ಪ್ಲಾನ್ ಇಟ್ಟಿದ್ದಾನೆ ಅಂತ. ಇನ್ನೊಂದ್ ಕಡೆ ಕಾಡಲ್ಲಿ ತೋರಿಸ್ತಾರೆ ನಮ್ಮ ಹೀರೋ ಅವ್ರ ಟೀಮ್ಗೂ ಮತ್ತೆ ಆ ಜೇಸನ್ ಅವ್ರ ಟೀಮ್ಗೆ ಸರಿಯಾದ ಭಯಂಕರವಾದ ಜಗಳ ಆಯ್ತಲ್ಲ. ಎಲ್ಲರಿಗೂ ಕೆಳಗಡೆ ಬಿದ್ದಿರ್ತಾರೆ. ಫಸ್ಟ್ ಎದ್ದೇಳೋದು ಉರ್ಮಿ ಮೇಲೆ ಯಾರೋ ಮಲಗಿರ್ತಾನ. ಅವನ ತಟ್ಟಿ ಉರ್ಮಿ ಎದ್ದೋನು ರಾಜ ರಾಜ ಅಂತ ಹೇಳಿ ಹುಡುಕ್ದಾಗ ನಮ್ ಹೀರೋನ ಒಂದ್ ಜಾಗದಲ್ಲಿ ಬಿದ್ದಿದ್ದಾನೆ. ಉಸಿರು ಪಸರು ಇಲ್ಲ, ಬದುಕಿದನ ಸತ್ತಿದಾನ ಅಂತ ಕೂಡ ಗೊತ್ತಿಲ್ಲ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ ಈ ಚಿಕ್ಕ ಹುಡುಗ ಜಿನ್ನಿಗೆ ಇವತ್ತು ಪಟ್ಟಾಭಿಷೇಕ ಮಾಡ್ಬೇಕು. ಸೊ ಅದಕ್ಕೆಲ್ಲಾ ತಯಾರಿ ಮಾಡ್ಕೊಂಡಿರ್ತಾರೆ. ಅಷ್ಟೇ ಅಲ್ಲ, ಇವಾಗ ಅವನು ಪಟ್ಟಾಭಿಷೇಕ ಆಗ್ಬೇಕಂದ್ರೆ ಅಮ್ಮ ತಾನೇ ಪಕ್ಕದಲ್ಲಿ ಇರ್ಬೇಕು. ಅವ್ರೊಂದು ಲೆಟರ್ ನ ಬರಿಬೇಕು. ಫಸ್ಟ್ ಅವ್ರ ಏನ್ ರೂಲ್ಸ್ ಆಗ್ತಾರೆ ಅನ್ನೋದನ್ನೇನೋ ಒಂದು ಲೆಟರ್ ನ ಬರ್ದು ಈ ಪಟ್ಟಾಭಿಷೇಕ ಆದ್ಮೇಲೆ ಅವ್ರ ಅದನ್ನ ಅನೌನ್ಸ್ ಮಾಡ್ಬೇಕು. ಸೊ ಅದಕ್ಕೆಲ್ಲಾ ತಯಾರಿ ಮಾಡ್ಕೊಂತಾ ಇರ್ತಾರೆ. ಎಲ್ಲರಿಗೂ ಇನ್ಫಾರ್ಮೇಶನ್ ಕೊಟ್ಬಿಡಿ, ಈ ತರ ಇನ್ಮೇಲೆ ರಾಜ ಇದಕ್ ಮುಂಚೆ ಇದ್ದಿದ್ ರಾಜ ಬಂದು ಮೆಂಟಲ್ ಆಗ್ಬಿಟ್ಟ, ಅವ್ನು ಮೆಂಟಲ್ ಸ್ಟೇಟ್ ಸರಿ ಇಲ್ಲ, ಅದರಿಂದ ಅರಮನೆಯಲ್ಲಿ ಎಲ್ಲಾರನು ಅಟ್ಯಾಕ್ ಮಾಡ್ಬಿಟ್ಟು ಕಾಡೊಳಗಡೆ ಓಡೋಗ್ಬಿಟ್ಟ, ಅವ್ನ್ ಬದುಕಿದನ ಸತ್ತಿದನ ಅಂತ ಗೊತ್ತಿಲ್ಲ ಅಂತ ಎಲ್ಲರ ಹತ್ರ ಹರಡಿಸಿ ಬಿಡಿ ಅಂತ ಹೇಳ್ಬಿಟ್ರು. ಆ ಕೆಲ್ಸನ ಈ ಮಂತ್ರಿಗಳು ಇರ್ತಾರೆ ಮತ್ತೆ ಅವ್ರ ಕಡೆಯವರೆಲ್ಲ ಇರ್ತಾರಲ್ವಾ, ಎಲ್ಲರೂ ಮಾರ್ ವೇಷದಲ್ಲಿ ಬೇರೆ ಬೇರೆ ವೇಷಗಳನ್ನ ಹಾಕೊಂಡು ಮಾರ್ಕೆಟ್ ಒಳಗಡೆ ಹೋಗ್ಬಿಟ್ಟು ಜನಗಳ ಹತ್ರ ಈ ವಿಷಯನ ಹರಡ್ಸಕ್ಕೆ ಶುರು ಮಾಡ್ಬಿಟ್ರು. ಹೀರೋಗೆ ಮೆಂಟಲ್ ಸ್ಟೇಟ್ ಸರಿ ಇಲ್ಲ, ಹೀರೋ ಬದುಕಿದನ ಇಲ್ವಾ ಅಂತ ಗೊತ್ತಿಲ್ಲ, ಅದರಿಂದ ನೆಕ್ಸ್ಟ್ ಪಟ್ಟಾಭಿಷೇಕ ಅವ್ರ ತಮ್ಮಗೆ ಆಗುತ್ತೆ. ಇವಾಗ ಅವನು ರಾಜ ಪದವಿನ ಕೂಡ ಎತ್ಕೊಂಡ್ಬಿಟ್ಟಿದ್ದಾನೆ ಅಂತ ಎಲ್ಲರ ಹತ್ರ ಹರಡಿಸಿ ಬಿಟ್ಬಿಟ್ರು. ಇಲ್ಲಿ ಅರಮನೆಯಲ್ಲಿ ಕೂಡ ಅದು ನಡೀತಾ ಇರತ್ತಲ್ವಾ ಅವ್ನಿಗೆ ಪಟ್ಟಾಭಿಷೇಕ. ಪಾಪ ಅವ್ನ ಅಮ್ಮಾಯಕನ್ ತರ ಕೂತ್ಕೊಂಡಿದ್ದಾನೆ. ಅವ್ನಿಗೆ ಏನ್ ನಡೀತದೆ ಅಂತಾನೆ ಗೊತ್ತಿಲ್ಲ. ಯಾಕೆಲ್ಲರೂ ನನ್ನನ್ನ ಮಹಾರಾಜ ಮಹಾರಾಜ ಅಂತ ಕರೀತಾ ಇದಾರೆ, ಇದು ಅಣ್ಣನ್ ಸ್ಥಾನ ಅಲ್ವಾ, ನಾನ್ ಏನ್ ಮಾಡ್ತಾ ಇದೀನಿ ಇಲ್ಲಿ ಅಂತ. ಬಟ್ ಅವ್ನಿಗೆ ಏನ್ ಅರ್ಥ ಆಗೋದಕ್ಕೂ ಮುಂಚೆ ಸೈಲೆಂಟ್ ಆಗಿದ್ದ. ಬಟ್ ಇದ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನಡೀತಾ ಇರೋದಲ್ಲ ಜೇಸನ್ ಕೈವಾಡನೆ. ಜೇಸನ್ ಮೋಗ್ಜೋ ಆ ಮಂತ್ರಿಗಳು ಅವರೆಲ್ಲ ಕುತ್ಕೊಂಡು ಮಾಡ್ತಾ ಇರೋದು. ನಮ್ ಹೀರೋ ಒಂದ್ ಜಾಗದಲ್ಲಿ ಕೂತಿರ್ತಾನಲ್ವಾ ಯಾವಾಗೂನು, ಆ ಜಾಗಕ್ಕೆ ಹೋಗ್ಬಿಟ್ಟು ಈ ಜಾಗ ನನಗ್ ಬೇಕು ಅಂತ ಹೇಳಿ ನನ್ ಎಷ್ಟು ದಿನ ಎಷ್ಟು ತಪಸ್ಸು ಮಾಡಿದೀನಿ ಗೊತ್ತಾ, ಆದ್ರೆ ಇವತ್ತಿದು ನನ್ ಕೈ ಬರುತ್ತೆ ಅಂತ ನಾನು ಸ್ವಲ್ಪನೂ ಅನ್ಕೊಂಡಿರ್ಲಿಲ್ಲ. ನಾನ್ ಇದನ್ನ ಗಳಿಸ್ಬೇಕು ಅಂದ್ರೆ ಅದಕ್ಕೆ ನೀವೆಲ್ಲಾನೇ ಕಾರಣ, ನಿಮ್ಮಿಂದನೇ ಇವತ್ತಿದೆಲ್ಲ ಸಾಧ್ಯ ಅಂತ ಹೇಳಿ ತುಂಬಾ ಹೊಗಳಿ ಮಾತಾಡ್ತಾನೆ. ಬಟ್ ಈಗ ಸದ್ಯಕ್ಕೆ ನಮ್ ಹೀರೋಗ್ ಏನಾಯ್ತು, ಪ್ಲಸ್ ಆ ಜಿನ್ ಈಗ ಪಟ್ಟಾಭಿಷೇಕ ಮಾಡಿ ರಾಜನಾಗಿ ಕೂರ್ಸಿದ್ದಾರೆ. ಅದಕ್ಕೆ ಜೇಸನ್ ಏನ್ ಮಾಡ್ತಾನೋ ಗೊತ್ತಿಲ್ಲ. ಆ ಟೈಮಲ್ಲಿ ಅವ್ನಿಗೊಂದು ನ್ಯೂಸ್ ಬರುತ್ತೆ, ಈ ತರ ಕಾಡಲ್ಲಿ ಹೀರೋದು ಬಾಡಿ ಸಿಗ್ಲಿಲ್ಲ ಅಂತ. ಅಂದ್ರೆ ಅದಕ್ಕೇನ್ ಅರ್ಥ, ಅವ್ನು ತಪ್ಪಿಸ್ಕೊಂಡು ಹೋಗ್ಬಿಡಿದಾನೆ ಅಂತ ತಾನೇ ಅರ್ಥ. ಅವ್ನು ಎಲ್ಲಿ ಹೋಗ್ತಾನೆ, ನನ್ ಕೈಯಾರೇನೆ ಸಾಯ್ಬೇಕು ಅಂತ ಕೋಪದಲ್ಲಿ ನೋಡ್ತಾರೆ. ಆದ್ರೆ ಇಲ್ಲಿ ಮೋಗ್ಜೋ ಹೇಳ್ತಾಳೆ, ಆದ್ರೆ ನಮ್ ಕುಕ್ ಏನ್ ಮಾಡಿದ್ಲು, ನನ್ಗೆ ಆ ಕುಕ್ ಬದುಕಿದಾಳ ಸತ್ತಿದಾಳ ಅಂತ ಗೊತ್ತಿಲ್ವೇ, ಅವಳ ಬಗ್ಗೆನೆ ನನಗೆ ಟೆನ್ಷನ್ ಆಗ್ತಿರೋದು ಅಂತ ಹೇಳ್ತಾಳೆ. ಅವಳು ಸತ್ರೆ ತಾನೆ ಇವಳಗ್ ಸಂತೋಷ, ಏನೇನ್ ಕೆಲಸ ಯಾವ ಟೈಮಲ್ಲಿ ಆಗ್ಬೇಕು ಅದೆಲ್ಲ ಕರೆಕ್ಟ್ ಆಗಿ ನಡೆಯುತ್ತೆ, ನೀವೇನು ಚಿಂತೆ ಮಾಡ್ಬೇಡಿ ಅಂತ ಹೇಳ್ಬಿಟ್ಟ. ಇನ್ನು ಏನೇನ್ ಪ್ಲಾನ್ಸ್ ಇಟ್ಟಿದ್ದಾನೆ ಅಂತ ಗೊತ್ತಿಲ್ಲ. ಇಲ್ಲಿ ಕಿಚನ್ ಅಲ್ಲಿ ನೋಡಿದ್ರೆ ಎಲ್ಲಾರು ಕುತ್ಕೊಂಡು ಓ ಅಂತ ಅಳ್ತಾ ಇರ್ತಾರೆ. ಒಂದು ನೈಟ್ ಅಲ್ಲಿ ಇಷ್ಟು ಚೇಂಜ್ ಆಗ್ಬಿಡ್ತಲ್ವಾ, ಎಲ್ಲರೂ ಸತ್ತೋಗ್ಬಿಟ್ರಲ್ವಾ. ಪಾಪ ನಮ್ಮ ಹೀರೋ ಅವರ ವೆಲ್ವಿಷರ್ ತಾತ ಇರ್ತಾರಲ್ಲ ಅವರು, ಮತ್ತೆ ಆ ಡುಮ್ಮಕ್ ಒಂದ್ ಲೇಡಿ ಇರ್ತಾರಲ್ಲ ಅವ್ರನ್ನ ಕೂಡ ಸಾಯಿಸ್ಬಿಟ್ಟಿರ್ತಾರೆ. ಇದನ್ನೆಲ್ಲ ನೆನ್ಸ್ಕೊಂಡು ತುಂಬಾ ಫೀಲ್ ಮಾಡ್ತಾ ಇರ್ತಾರೆ. ನಮ್ ಹೀರೋನ್ ಇಲ್ಲೋದ್ರೋ ಗೊತ್ತಿಲ್ವೇ, ಅವಳು ಸೇಫ್ ಆಗಿದ್ದಾಳ, ಏನಾದ್ಲೋ ಗೊತ್ತಿಲ್ವೇ ಅಂತ ಹೇಳಿ ಬೇಜಾರಲ್ಲಿ ಎಲ್ಲರೂ ಮಾತಾಡ್ಕೊಳ್ತಾ ಇರೋವಾಗ ಗಿಲ್ಗ್ಯಾಮ್ ಹೇಳ್ತಾಳೆ, ಹೌದು ಅಕ್ಕ ಬೇರೆ ಮನೆಗೆ ಹೋಗ್ಬೇಕು ಅಂತ ಪಾಪ ತುಂಬಾ ಫೀಲ್ ಮಾಡ್ತಾ ಇದ್ಲು, ನಾನು ಯಾವಾಗ ಫ್ಯೂಚರ್ಗೆ ಹೋಗ್ತೀನೋ ಅಂತ ವೇಟ್ ಮಾಡ್ತಾ ಇದ್ಲು ಅಂದಾಗ ಇವ್ರಿಗೆಲ್ಲ ಶಾಕ್ ಆಗತ್ತೆ. ಇನ್ನು ಫ್ಯೂಚರ್ ಇಂದನ ಏನ್ ಮಾತಾಡ್ತಾ ಇದೆ, ಅದೆಲ್ಲ ಏನ್ ನಡೆಯತ್ತಾ ಅಂದಾಗ ಅವಳು ಅಂತಾಳೆ, ಯಾಕೆ ನನ್ ಮಾತನ್ನ ನೀವ್ ಯಾರು ಕೇಳ್ತಾ ಇಲ್ಲ, ಅದಕ್ಕೆ ಅಕ್ಕ ಯಾರು ನಿಮ್ ಹತ್ರ ಆ ಮಾತನ್ನ ಶೇರ್ ಕೂಡ ಮಾಡ್ಕೊಂತಾ ಇದಿಲ್ಲ, ನೀವ್ ಯಾರು ನಂಬಲ್ಲ ಅಂತ. ನಾನ್ ನಮ್ದೆ ಅಂತ ನನ್ನ ಹತ್ರ ಮಾತ್ರ ಹೇಳಿದ್ರು, ನನ್ನ ನಂಬಿ ನಿಜವಾಗ್ಲೂ ಅವರು ಫ್ಯೂಚರ್ ಇಂದಾನೆ ಬಂದಿರೋದು ಅಂತ ವಾದ ಮಾಡ್ತಾ ಇರ್ತಾಳೆ. ಇವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಗಾಂಗಲ್ ಬರ್ತಾನೆ. ಎಲ್ಲರೂ ಹೆಂಗಿದ್ದೀರಾ ಏನ್ ಮಾಡ್ತಾ ಇದೀರಾ ಅಂತ ಮಾತಾಡಿಸ್ತಾನೆ. ಅದಾದ್ಮೇಲೆ ಇಲ್ಲಿ ಏನ್ ಕಾನ್ವರ್ಸೇಷನ್ ನಡೀತು ಅಂತ ತೋರಿಸಿಲ್ಲ. ನೆಕ್ಸ್ಟ್ ಮಿನಿಟ್ ಗಾಂಗಲ್ಲು ನಮ್ ಹೀರೋನ ಒಂದು ಸೇಫ್ ಆಗಿರೋ ಜಾಗದಲ್ಲಿ ಇಟ್ಟಿರ್ತಾನಲ್ಲ, ಅಲ್ಲಿ ಹೋಗ್ಬಿಟ್ಟು ಹೀರೋನ್ ಹತ್ರ ಹೇಳ್ತಾನೆ, ಈ ತರ ಹೀರೋ ಬಂದು ಅಂದ್ರೆ ಅವ್ನ್ ಬಾಡಿ ಸಿಗ್ಲಿಲ್ವಂತೆ, ಅಂದ್ರೆ ಹೀರೋ ಬದುಕೆ ಇದ್ದಾನೆ, ಆದ್ರೆ ಅವ್ನ ಬಗ್ಗೆ ತಪ್ಪಾದ ರೂಮರ್ ಸ್ಪ್ರೆಡ್ ಆಗ್ತಾ ಇದೆ ಅಂತ. ಅದ್ರ ಬಗ್ಗೆ ಅವಳು ಹೊರಗಡೆ ಕುತ್ಕೊಂಡು ತುಂಬಾ ಫೀಲ್ ಮಾಡಿ ಯೋಚನೆ ಮಾಡ್ತಾ ಇರ್ತಾಳೆ. ಯಾವತ್ತೇ ಆಗ್ಲಿ ಮಹಾರಾಜ ಕೆಟ್ಟವನಲ್ಲ, ತುಂಬಾ ಒಳ್ಳೆಯವನೇ, ಆದ್ರೆ ಹಿಸ್ಟ್ರಿ ಬುಕ್ ಅಲ್ಲಿ ಮಾತ್ರ ಹೀರೋ ಬಗ್ಗೆ ಇತರ ತಪ್ಪಾಗಿ ಬರ್ದಿದ್ದಾರೆ. ಅದಕ್ಕೆ ಕಾರಣ ಅವ್ನ್ ಸುತ್ತ ಇದ್ದಿದ್ ಜನ, ಅವ್ರು ಮಾಡಿರೋ ಕೆಲವೊಂದು ಕೆಟ್ಟ ಕೆಲಸದಿಂದ ಇವಾಗ ನಮ್ ಹೀರೋ ಬಂದು ಕೆಟ್ಟವನು ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ. ನಾನ್ ಯಾಕೆ ಫಸ್ಟ್ ಆಫ್ ಆಲ್ ಈ ತರ ಪಾಸ್ಟ್ ಗೆ ಬರ್ಬೇಕಾಗಿತ್ತು, ಒಂದು ಕುಕ್ಕಾಗಿ ಅವನ ಹತ್ರ ಜಾಯ್ನ್ ಆಗ್ಬೇಕಾಗಿತ್ತು, ಅವನಿಗೋಸ್ಕರ ಇಷ್ಟು ಕೆಲಸ ಎಲ್ಲ ನಾನು ಏನಕ್ ಮಾಡ್ಬೇಕಾಗಿತ್ತು, ಅದಕ್ಕೆಲ್ಲ ಒಂದು ಕಾರಣ ಇದೆಯಾ, ಆ ಕಾರಣ ಏನಿದ್ರು ಅಷ್ಟೇ. ಈಗ ಸದ್ಯಕ್ಕೆ ಹೀರೋ ಸೇಫ್ ಆಗಿದ್ದಾನಲ್ಲ ಅಷ್ಟೇ ಸಾಕು ಅಂತ ಯೋಚನೆ ಮಾಡ್ತಾಳೆ. ಇವಾಗ ಆಲ್ಮೋಸ್ಟ್ ಹಂಗೆ ನೈಟ್ ಆಗಿರತ್ತಲ್ವಾ, ಮತ್ತೆ ಅರಮನೆಯಲ್ಲಿ ಒಂದು ಅಟ್ಯಾಕ್ ಸ್ಟಾರ್ಟ್ ಆಗಿರುತ್ತೆ. ಅವ್ನ್ ಬಂದು ಹೇಳ್ತಾನೆ, ಈ ತರ ಹೀರೋ ಕಡೆಯವ್ರು ಬಂದು ನಮ್ಮನ್ನ ಅಟ್ಯಾಕ್ ಮಾಡ್ತಾ ಇದಾರೆ ಅಂತ. ಅವನಂತಾನೆ, ಅಯ್ಯೋ ಅಷ್ಟೇ ತಾನೆ, ಎಷ್ಟ್ ಮಾತ್ರ ಅವ್ರನ್ನೆಲ್ಲ ಉಫ್ ಅಂತ ಉದ್ರೆ ಹೋಗಿ ಬಿದೋಗ್ತಾರೆ ಅನ್ನೋ ತರ ಜೇಸನ್ ಮಾತಾಡ್ತಾ ಇರ್ತಾನ. ಆ ಟೈಮಲ್ಲಿ ಇನ್ನೊಬ್ಬ ಸೈನಿಕ ಒಳಗಡೆ ಬಂದ್ಬಿಟ್ಟು ಹೇಳ್ತಾನೆ, ಜೇಸನ್ ನೀವ್ ಇದನ್ನ ಬಂದು ನೋಡ್ಲೇಬೇಕು, ಬೇಗ ಬನ್ನಿ ಅಂತ. ಇವನು ಏನಪ್ಪಾ ಅಂತ ಹೊರಗಡೆ ಹೋಗಿ ನೋಡಿದ್ರೆ ನಮ್ ಹೀರೋ ಬಂದು ನಿಂತಿದ್ದಾನೆ. ಮೈ ಫುಲ್ ಆಗಿ ಬ್ಲಡ್ ಆಗಿರುತ್ತೆ. ಎಲ್ಲಾ ಸೈನಿಕರು ಹಂಗೆ ಕತ್ತಿನಲ್ಲ ಅವನನ್ನ ನಿಲ್ಸಿರ್ತಾರೆ. ಆದ್ರೆ ಅವನು ಆಕ್ರೋಶ ಅವನ ಮುಖದಲ್ಲಿ ಕಾಣಿಸ್ತಾ ಇಲ್ಲ. ತುಂಬಾ ನಿಧಾನವಾಗಿ ತುಂಬಾ ಸಾಫ್ಟ್ ಆಗಿ ನಿಂತಿರ್ತಾನೆ.
ನಿಂತಿರ್ತಾನೆ. ಅಲ್ಲೇ ಮೋಗ್ಜೋ ಕೂಡ ಬಂದು ನಿಂತಿರ್ತಾಳೆ. ನೀನ್ ಮಾಡ್ತಾ ಇದ್ದಿದ್ದಿ ಸಣ್ಣ ಪುಟ್ಟ ತಪ್ಪನೆಲ್ಲ ನಾನ್ ನೋಡಿದಾಗ ನನ್ನ ರಾಯಲ್ ಕುಕ್ ಮೇಲೆ ಇರೋ ಕೋಪದಿಂದ ಆ ಗಿಲ್ಟ್ ಫೀಲ್ ಇಂದ ನೀನ್ ಇದೆಲ್ಲ ಮಾಡ್ತಾ ಇದೀಯ ಅಂತ ಅನ್ಕೊಂಡೆ. ಆದ್ರೆ ಇವರಲ್ಲೂ ನೀನ್ ಒಬ್ಳು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇವಾಗ ನೀನ್ ನಿಜವಾದ ಮುಖ ನನ್ಗೆ ಗೊತ್ತಾಯ್ತು ಅಂತ ಹೇಳಿದಾಗ ಆ ಮೋಗ್ಜೋ ಒಂದೇ ಮಾತಲ್ಲಿ ಹೇಳ್ತಾಳೆ, ನಾನ್ ನಿಮ್ಮನ್ನ ಇಷ್ಟಪಟ್ಟು ನಿಮ್ ಜೊತೆ ಇದ್ದೆ ಅಂತ ಅನ್ಕೊಂಡ್ರ? ಚಾನ್ಸ್ ಇಲ್ಲ, ನಾನು ಯಾವತ್ತೂ ನಿಮ್ಮನ್ನ ಲವ್ವೇ ಮಾಡಿಲ್ಲ ಅಂತ ಹೇಳ್ತಾಳ. ನಮ್ ಹೀರೋಗಂತ್ರ ಹುಚ್ಚಿಡ್ದಾಗ ನಗು ಬಂದ್ಬಿಡುತ್ತೆ. ಆಗ ಜೇಸನ್ ಹೇಳ್ತಾನೆ, ನಾವಿಬ್ರೆ ಸ್ವಲ್ಪ ಸಪರೇಟ್ ಆಗಿ ಮಾತಾಡಿದ್ರೆ ಚೆನ್ನಾಗಿರುತ್ತಲ್ವಾ, ಬನ್ನಿ ಒಳಗಡೆ ಅಂತ ಕರ್ಕೊಂಡೋಗಿ ಒಡೆ ಕುತ್ಕೊಂಡು ಮಾತಾಡುವಾಗ ಜೇಸನ್ ಕೇಳ್ತಾನೆ, ನಿನಗೆ ನನ್ ಮೇಲೆ ಫಸ್ಟ್ ಡೌಟ್ ಬಂದ್ಬಿಡ್ತಾ ಅಲ್ವಾ, ಆದ್ರೆ ನಾನೇ ಅಂತ ನೀನ್ ಹೆಂಗ್ ಕಂಡಿಡ್ದೆ ಅಂದಾಗ ಹೀರೋ ಒಂದ್ ವಿಷಯ ಯೋಚನೆ ಮಾಡಿ ನೋಡ್ತಾನೆ. ಹೀರೋಯಿನ್ ಹೇಳಿರ್ತಾಳಲ್ವಾ, ಆ ಚೈನಾ ಇಂದ ಬಂದಿರೋ ಕುಕ್ ತೈಲಂಗನವ್ರು ಬಂದು ಒಂದು ಒಕ್ಟೊಕ್ಟಾಗ ಒಂದ್ ಮಾತನ್ನ ಹೇಳಿದ್ರು ಅಂತ. ಅದಕ್ಕೆ ಏನ್ ಅರ್ಥ ಅಂತ ನಮ್ ಹೀರೋಗ ಅವಾಗ ಗೊತ್ತಾಗಿಲ್ಲ. ಬಟ್ ಅವ್ರು ಹೇಳಿರೋ ವರ್ಡ್ಸ್ ನೆಲ್ಲ ಇಟ್ಟು ಏನೋ ಒಂದು ಪಜಲ್ ನ ಸಾಲ್ವ್ ಮಾಡಿದಾಗ ಬರೋ ಹೆಸರೇ ಜೇಸನ್. ಅಂದ್ರೆ ಇದಕ್ಕೆಲ್ಲಾ ಕಾರಣವಾಗಿರೋದು ಜೇಸನ್ ಏನ, ಅವ್ನ್ ಪ್ಲಾನ್ ಮಾಡ್ತಾ ಇರೋದೇನ ಅಂತ ಹಿಂಗ್ ಕಂಡಿಡ್ದೆ ಅಂತ ಹೇಳಿದಾಗ ಜೇಸನ್ ಅಂತಾನೆ, ಓ ಹೌದಾ ಹಿಂಗ್ ಕಂಡಿಡ್ದ ನೀನು, ಇಲ್ಲಂದಿದ್ರೆ ನಿನ್ಗ ಅಷ್ಟೊಂದ್ ತಲೆನಾ ನಾನ್ ಇಂಥದೆಲ್ಲ ಮಾಡ್ತಾ ಇದೀನಿ ಅಂತ ಕಂಡಿಡಿಯೋದಿಕ್ಕೆ. ಪರವಾಗಿಲ್ಲ ಬಿಡು, ಒಂದ್ ವಿದ್ದಲ್ಲಿ ನಾನು ನಿನಗೆ ಒಳ್ಳೇದೇ ತಾನೇ ಮಾಡಿದೀನಿ. ನಿಮ್ಮಮ್ಮ ಸಾವಿಗೆ ಕಾರಣವಾಗಿರೋರನ್ನ ನಾನು ಸಾಯಿಸಿದೀನಿ ಕಣೋ, ನೀನ್ ಅದಕ್ಕೆ ನನ್ಗೆ ಕೃತಜ್ಞತೆಯಾಗಿರ್ಬೇಕು ಗೊತ್ತಾ ಅನ್ನೋ ತರ ಮಾತಾಡಿದಾಗ ಹೀರೋ ಅಂತಾನೆ, ಅವ್ರನ್ನ ಸಾಯಿಸೋ ರೈಟ್ಸ್ ನಿನ್ಗೆ ಯಾರು ಕೊಟ್ರು? ನಾನ್ ಹೇಳದ್ನ ಅವ್ರನ್ನ ಸಾಯಿಸು ಅಂತ ನಾನ್ ಹೇಳಲೇ ಇಲ್ವಲ್ಲ, ನೀನ್ ಯಾಕ ಕೆಲಸ ಮಾಡ್ದೆ ಅಂದಾಗ ಜೇಸನ್ ಅಂತಾನೆ, ಏ ಸಾಕು ಬಾಯ್ ಮುಚ್ಚೋ, ನೀನ ತುಂಬಾ ಒಳ್ಳೆಯವನ್ ತರ ಮಾತಾಡ್ತಾ ಇದೀಯಾ, ಉತ್ತಮನ್ ತರ ಮಾತಾಡ್ತಾ ಇದೀಯಾ, ಯಾಕೆ ನೀನ್ ಇದಕ್ಕೂ ಮುಂಚೆ ಎಷ್ಟು ಮಂತ್ರಿಗಳನ್ನ ಸಾಯಿಸಿಲ್ಲ ಅಂತ ಹೇಳ್ತಾನೆ. ಆ ಫ್ಲಾಶ್ ಬ್ಯಾಕ್ ನಂಗೆ ತೋರಿಸ್ತಾರೆ. ನಮ್ ಹೀರೋಯಿನ್ ಬರೋದಕ್ಕೂ ಮುಂಚೆ ನಮ್ ಹೀರೋನ ಕಂಪ್ಲೀಟ್ ಆಗಿ ಮೋಗ್ ಜೊತೆನೆ ಕಂಟ್ರೋಲ್ ಮಾಡ್ತಾ ಇದ್ಲು. ಅಷ್ಟೇ ಅಲ್ಲ, ಅವ್ರ ಅಮ್ಮ ಸಾವಿಗೆ ಇವ್ರ ಕಾರಣ ಅಂತ ಹೇಳಿ ಯಾವ ಮಂತ್ರಿ ಒಳ್ಳೆ ಮಂತ್ರಿಗಳು ನಮ್ ಹೀರೋಗೆ ಸಪೋರ್ಟ್ ಮಾಡೋ ಮಂತ್ರಿಗಳನ್ನೆಲ್ಲ ನಮ್ ಹೀರೋ ಕೈಯಿಂದಾನೆ ಹೇಳಿ ಸಾಯಿಸಿರ್ತಾರೆ. ಅದನ್ನೆಲ್ಲ ನೆನ್ಸ್ಕೊಂಡು ಹೀರೋ ಅಂತಾನೆ, ಹೌದು ನಾನು ಅವಾಗ ಮಾಡಿದ್ದೆಲ್ಲ ತಪ್ಪೆ, ಅದನ್ನ ನೆನ್ಸ್ಕೊಂಡು ನಾನ್ ಇವಾಗ ಫೀಲ್ ಆಗ್ತಾ ಇದೀನಿ. ಇದ್ರುನು ನೀನ್ ಇದನ್ನೆಲ್ಲ ಮಾಡೋ ಅವಶ್ಯಕತೆ ಇರ್ಲಿಲ್ಲ, ನಮ್ಮ ಅಜ್ಜಿನ ನಾನ್ ಸಾಯಿಸ್ಬೇಕಂತ ಅನ್ಕೊಂಡಿರ್ಲಿಲ್ಲ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಇವಾಗ ಆ ಪಟ್ಟಾಭಿಷೇಕ ಆಗಿರೋ ಜಿನ್ನ ನೋಡಿ ನನಗೇನು ಹೊಟ್ಟೆ ಕಿಚ್ಚಿಲ್ಲ. ಅಟ್ಲೀಸ್ಟ್ ಅವನಾದ್ರೂ ಒಂದು ಒಳ್ಳೆ ರಾಜ ಆಗಿರ್ತಾನೆ, ಅದಕ್ಕೆ ನೀವು ಬಿಟ್ಬಿಡ್ಬೇಕು. ಅವನ್ ಮೇಲೆ ಏನಾದ್ರು ಕೈ ಇಟ್ರೋ ನಾನ್ ಸುಮ್ನೆ ಇರೋದಿಲ್ಲ ಅಂತ ನಮ್ ಹೀರೋ ಅವನನ್ನ ಬೆದರ್ಸಿದ್ರೆ ಅವ್ನ್ ಸುಮ್ನೆ ಇರ್ತಾನ? ನಾನ್ ರಾಜ ಆಗಿರ್ಬೇಕು ಕಣೋ, ನಾನ್ ರಾಜ ಆಗಿರ್ಬೇಕು. ಆ ಜಾಗ ನನಗ್ ಸಿಗ್ಬೇಕಾಗಿತ್ತು. ನಿಮ್ಮಪ್ಪ ಸತ್ ಮೇಲೆ ಆ ಜಾಗ ನನಗ್ ಬರುತ್ತೆ ಅಂತ ಅನ್ಕೊಂಡ್ರೆ ಹಂಗೆ ಎತ್ತಿ ನಿನ್ ಕೈಲಿ ಕೊಟ್ಬಿಟ್ರು. ನನಗೆ ಹೆಂಗಿರತ್ತೆ? ಅವಾಗಿಂದ ನಾನು ಎಷ್ಟು ಫ್ರಸ್ಟ್ರೇಷನ್ ಇಟ್ಕೊಂಡಿದ್ದೆ ಗೊತ್ತಾ? ಇವತ್ತೆಲ್ಲ ನಾಳೆ ಆ ಸಿಂಹಾಸನ ನಂದಾಗುತ್ತೆ ಅಂತ ಕಾಯ್ತಾ ಇದ್ದೆ ಕಣೋ. ಇವಾಗ ಜಿನ್ ಕೈಗೆ ಹೋಗಿದೆ ಅಂತ ಸಂತೋಷ ಪಡ್ತಾ ಇದೆಯಲ್ವಾ, ಆದ್ರೆ ಅದ್ ಹೆಂಗ್ ನನ್ಗೆ ಕಿತ್ಕೋಬೇಕು ಅಂತ ಗೊತ್ತು ಅಂತ ಇವ್ನು ಇನ್ನೂ ವಿಲನ್ ತನ್ವಾಗೆ ಮಾತಾಡ್ತಾ ಇರ್ತಾನೆ. ಹೀರೋ ಅಂತಾರೆ, ನಾನ್ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ ಏನು ಅಂತ ನಾನ್ ಕಂಡ್ಕೊಂಡೆ, ಆದ್ರೆ ನಿನ್ಗಿನ್ನೂ ಅದು ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ, ನಾನ್ ಮಾಡಿರೋ ತಪ್ಪಿಗೆ ನನ್ಗೆ ಏನ್ ಶಿಕ್ಷೆ ಆದ್ರೆ ಕೂಡ ನಾನ್ ರೆಡಿಯಾಗೇ ಇದ್ದೀನಿ, ಆದ್ರೆ ಜಿನ್ನ ಮಾತ್ರ ಏನು ಮಾಡ್ಬೇಡ, ನಿಮ್ ಬುದ್ಧಿನೆಲ್ಲ ಅವನ ಹತ್ರ ತೋರ್ಸ್ಬೇಡಿ ಅಂದಾಗ ಜೇಸನ್ ಅಂತಾರೆ, ನೀನ್ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ ಕಣೋ, ಅವನಿಂದ ನನ್ಗೆ ಏನೆಲ್ಲ ಕೆಲ್ಸಗಳಾಗ್ಬೇಕೋ ನಾನ್ ಅದನ್ನೆಲ್ಲ ಮಾಡಿಸ್ಕೊಂಡು ಅವನನ್ನ ಸುಮ್ನೆ ಬಿಟ್ಬಿಡ್ತೀನಿ, ಅವನನ್ನ ನಾನ್ ಸಾಯಿಸೋದಿಲ್ಲ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಹೀರೋ ಹತ್ರ ಇನ್ನೊಂದು ವಿಷಯ ಕೂಡ ಹೇಳ್ತಾನೆ, ಇಷ್ಟು ಜನ ಕೋರ್ಟ್ ಲೇಡಿ ಸಾಯೋದಕ್ಕೆ ಮತ್ತೆ ಸೈನಿಕರು ಸಾಯೋದಕ್ಕೆ, ತುಂಬಾ ಜನ ಸಾಯೋದಕ್ಕೆ ನೀನೇ ಕಾರಣ ಅಂತ ಊರ್ ತುಂಬಾ ಅಡ್ಸಿದ್ದಾಯ್ತು. ನಾಳೆ ದಿನ ನಿನ್ನ ನಾವು ರಾಜ್ಯ ಬಹಿಷ್ಕರಣ ಮಾಡ್ತಾ ಇದೀವಿ, ಇವಾಗ ನಿನ್ನ ಅರೆಸ್ಟ್ ಮಾಡ್ಬಿಟ್ಟು ನಾಳೆ ರಾಜ್ಯ ಬಹಿಷ್ಕರಣ ಮಾಡ್ತಾ ಇದೀವಿ, ಎಲ್ಲಾ ತಪ್ಪು ನಿಂದೆ ಅನ್ನೋ ತರ ಹೇಳಿದೀವಿ ಅಂದಾಗ ಹೀರೋ ಅಂತಾನೆ, ಪರವಾಗಿಲ್ಲ, ನಾನ್ ಮಾಡಿರೋ ತಪ್ಪನ ನನ್ ಮೇಲೆ ಹಾಕ್ರಿ, ನಾನು ಏನು ಚಿಂತೆ ಪಡೋದಿಲ್ಲ, ಆ ಪನಿಷ್ಮೆಂಟ್ ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ನಾನು ರೆಡಿ ಆಗಿದ್ದೀನಿ ಅಂತ ಹೇಳ್ತಾನೆ. ಅದಾದ್ಮೇಲೆ ನಮ್ ಹೀರೋನ ಕೂಡ ಜೈಲಲ್ಲಿ ಹಾಕ್ಬಿಟ್ರು. ಆ ಜೈಲಿಗೆ ಅವನ ಮಂಗ್ರೂಕ್ ಅಂತ ಬುಕ್ ನ ಬರೀತಾ ಇದ್ದ ಅಲ್ವಾ, ಬುಕ್ ನ ತಂದ್ ಕೊಡ್ತಾರೆ. ಆ ಬುಕ್ ಅಲ್ಲಿ ಲಾಸ್ಟ್ ಪೇಜ್ ಅಲ್ಲಿ ಅವ್ನು ಇವಾಗ ಬರೀತಾ ಇದ್ದಾನೆ, ನಾನು ಇನ್ನ ತುಂಬಾ ಮಿಸ್ ಮಾಡ್ಕೊಂತಾ ಇದೀನಿ, ನಿನ್ ಕೈಲಿ ಬುಕ್ ಸೇರಿದಾಗ ನೀನ್ ಇದನ್ನ ಓದಿದಾಗ ನೀನ್ ನನ್ ಜೊತೆ ಬಂದ್ಬಿಡ್ತೀಯಾ, ನೀನ್ ನನ್ನ ಹತ್ರ ಬಂದ್ಬಿಡ್ಬೇಕು ಪ್ರಿಯೆ ಅಂತ ಬರ್ದಿರ್ತಾನೆ. ಈ ಲೈನ್ ನಾನೇ ನಮ್ ಹೀರೋಯಿನ್ ಬಂದು ಫ್ಲೈಟ್ ಅಲ್ಲಿ ಓದ್ಬೇಕಾದ್ರೂ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಈ ಜಾಗಕ್ಕೆ ಬಂದಿದ್ದು. ನಮ್ ಹೀರೋ ಇವಾಗ್ಲೇ ಆ ವರ್ಡಿಂಗ್ಸ್ ನ ಬರ್ದಿರೋದು. ಇದೇ ಟೈಮ್ ಅಲ್ಲಿ ಗಾಂಗಲ್ಲೂ ನಮ್ ಹೀರೋಯಿನ್ ಮಾತಾಡ್ತಾ ಇರೋದನ್ನ ತೋರಿಸ್ತಾರೆ. ಹೀರೋಯಿನ್ ಹೇಳ್ತಾಳೆ, ಇವಾಗ ಹೀರೋನ ಅವ್ರು ಅರೆಸ್ಟ್ ಮಾಡಿದಾರಲ್ವಾ, ಅವ್ನ ಇವಾಗ ಜೈಲಲ್ಲಿ ಇದಾನಲ್ವಾ ಅಂದಾಗ ಗಾಂಗಲ್ ಅಂತಾನೆ, ನೀನ್ ಈ ಜಾಗ ಬಿಟ್ಟು ಹೊರಗಡೆನೆ ಹೋಗಿಲ್ಲ, ನಿನ್ಗೆ ಹೆಂಗ್ ವಿಷಯ ಎಲ್ಲ ಗೊತ್ತಾಯ್ತು? ಕಿಚನ್ ಅಲ್ಲಿ ಇರೋರು ಮಾತಾಡ್ಕೊಂತಾ ಇದ್ರು ನೀನ್ ಫ್ಯೂಚರ್ ಇಂದ ಬಂದಿದ್ಯಾ ಅಂತ, ನಿಜವಾಗ್ಲೂ ನೀನ್ ಫ್ಯೂಚರ್ ಇಂದಾನೆ ಬಂದಿದ್ಯಾ? ಹಂಗಾದ್ರೆ ನೆಕ್ಸ್ಟ್ ಹೀರೋಗ್ ಏನಾಗುತ್ತೆ ಅಂದಾಗ ಅವಳಂತಾಳೆ, ನೆಕ್ಸ್ಟ್ ಹೀರೋನ ರಾಜ್ಯ ಬಹಿಷ್ಕರಣ ಮಾಡ್ತೀನಿ ಅನ್ನೋ ಹೆಸರಲ್ಲಿ ಅವನನ್ನ ಸಾಯಿಸ್ತಾರೆ, ಆದ್ರೆ ಅವನ್ನ ಸಾಯಿಸೋದಕ್ಕೆ ಬಿಡಬಾರ್ದು, ನಾವೇನಾದ್ರೂ ಒಂದು ಪ್ಲಾನ್ ಮಾಡ್ಬೇಕು ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲ, ಇದಕ್ಕೂ ಮುಂಚೆನೆ ನಮ್ ಹೀರೋಯಿನ್ ಮಾತಾಡ್ಬೇಕಾದ್ರೆ ಆ ಮಂಗ್ರೂಕ್ ಅನ್ನೋ ಬುಕ್ ಮೇಲೆ ಒಂದು ಕೀ ಪಂಚ್ನ ಹಾಕಿರ್ತಾರಲ್ಲ, ಅದನ್ನ ಹೀರೋ ಕೂಡ ತಗೋಟಿರ್ತಾನಲ್ವಾ. ನಮ್ ಹೀರೋಯಿನ್ ಸೇಫ್ ಆಗಿ ಇಡ್ಬೇಕು ಅಂತ ಗಾಂಗಲ್ ಕರ್ಕೊಂಡ್ ಹೋಗ್ಬೇಕಾದ್ರೆ ಹೀರೋಯಿನ್ ಕೀ ಪಂಚ್ನ ಗಾಂಗಲ್ ಕೈಲಿ ಕೊಟ್ಟಿರ್ತಾಳೆ, ನಾನ್ ಸೇಫ್ ಆಗಿದ್ದೀನಿ ಅಂತ, ಇದನ್ನ ನೀನು ಹೀರೋ ಹತ್ರ ಸೇರ್ಸಿದ್ರೆ ಸಾಕು ಅವ್ನ ಅರ್ಥ ಮಾಡ್ಕೊಂತಾನೆ ಅಂತ. ಸೊ ನಮ್ ಹೀರೋ ಜೈಲಲ್ಲಿ ಇರ್ಬೇಕಾದ್ರೆ ಅವನ ಕೀ ಪಂಚ್ನ ಎತ್ತಾಕಿರ್ತಾನೆ ಜೈಲ್ ಒಳಗಡೆ. ನಮ್ ಹೀರೋ ಕೂಡ ಅದನ್ನ ಎತ್ತಿ ಬುಕ್ಗೆ ಅಂಟಿಸಿಟ್ಟಿರ್ತಾನೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ, ನಮ್ ಹೀರೋನ ಬಂದು ಇವತ್ತು ರಾಜ್ಯ ಬಹಿಷ್ಕರಣ ಮಾಡ್ತಿದ್ದಾರೆ. ಸೊ ಎಲ್ಲರೂ ಅವನನ್ನ ಒಂದು ಹುಡ್ಡಲ್ ಮಾಡಿರೋ ಪಲ್ಲಕ್ಕಿ ತರ ಇರುತ್ತೆ, ಜೈಲ್ಗೆ ಕರ್ಕೊಂಡು ಹೋಗ್ತಾರಲ್ಲ ಆ ತರ ಒಂದ್ರಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲರೂ ನಮ್ ಹೀರೋ ಬಗ್ಗೆ ತಪ್ಪಾಗಿ ಮಾತಾಡ್ಕೊಂಡು ಅವ್ನ ಮೇಲೆ ಕಲ್ಲಲ್ಲೆಲ್ಲ ಹೊಡಿತಾ ಇರ್ತಾರೆ. ಆದ್ರೂ ನಮ್ ಹೀರೋ ಏನು ಮಾತಾಡ್ತಾ ಇಲ್ಲ, ಸೈಲೆಂಟ್ ಆಗಿ ಕುತ್ಕೊಂಡಿರ್ತಾನೆ. ನಮ್ ಹೀರೋಯಿನ್ ಬಗ್ಗೆನೇ ಅವ್ನಿಗೆ ತಲೆಯಲ್ಲಿ ಓಡ್ತಾ ಇರೋದು. ಎಲ್ಲರೂ ಅವನನ್ನ ಯೋನಿ ಅಂತ ಕರೀತಾ ಇರ್ತಾರೆ. ಯೋನಿ ಅಂದ್ರೆ ರಾಜ್ಯ ಬಹಿಷ್ಕರಣ ಮಾಡೋ ಒಂದು ರಾಜನ್ಗೆ ಕೊಡೋ ತರ ಒಂದು ಹೆಸರು, ಇವ್ರ ಹೆಸರು ಜೊತೆ ಸೇರಿಸಿ ಅದನ್ನ ಹೇಳ್ತಾರೆ. ಆತರ ನಮ್ ಹೀರೋನ ಕರೀತಾ ಇರ್ಬೇಕಾದ್ರೆ ಅವನಿಗೆ ಹೀರೋಯಿನ್ ಹೇಳಿರ್ತಾಳೆ, ಯೋನಿ ಲಿಹೋನ್ ಅಂತ ಯಾರೋ ಇದ್ರು ರಾಜ ಅಂತೆಲ್ಲ ಹೇಳಿರ್ತಾರಲ್ವಾ, ಬಟ್ ಯೋನಿ ಅನ್ನೋದು ಏನಂತ ಅವ್ನಿಗೆ ಗೊತ್ತಾಗಿಲ್ಲ. ಬಟ್ ಇವಾಗ ಅದನ್ನ ನೆನ್ಸ್ಕೊಳ್ಳೋವಾಗ ಹಂಗಾದ್ರೆ ನಿಜವಾಗ್ಲೂ ಹೀರೋಯಿನ್ ಫ್ಯೂಚರ್ ಇಂದಾನೆ ಬಂದಿರೋಳ, ನನ್ ಬಗ್ಗೆ ಎಲ್ಲ ಹಿಸ್ಟ್ರಿಯಲ್ಲಿ ನೋಡ್ಕೊಂಡ್ ಬಂದಿದ್ದಾಳಲ್ವಾ, ನಾನ್ ತುಂಬಾ ಕೆಟ್ಟವನಂತಾನೆ ಬರ್ದಿರ್
ಬಂದಿರ್ತಾರಲ್ವಾ ಅಂತ ಪಾಪ ತುಂಬಾ ಫೀಲ್ ಮಾಡ್ತಾನೆ. ಬಟ್ ಅವನೇನು ಮಾತಾಡಲ್ಲ. ಇದನ್ನೆಲ್ಲ ಹಿಂದ್ಗಡೆಯಿಂದ ಜೇಸನ್ ಅವ್ರ ಮಂತ್ರಿಗಳೆಲ್ಲ ನೋಡ್ತಾ ಇರ್ತಾರೆ. ಪರವಾಗಿಲ್ಲ, ಎಲ್ಲ ನಾವ್ ಅನ್ಕೊಂಡಿರೋ ತರನೇ ಆಗಿದೆ, ನೆಕ್ಸ್ಟ್ ಪ್ಲಾನ್ ಕೂಡ ಖಂಡಿತ ಹಂಗೆ ನಡಿಬೇಕು ಅಂತ ಮೋಗ್ಜೋನ ನೋಡಿದಾಗ ಇದು ತುಂಬಾ ಸಂತೋಷ ಪಡೋ ವಿಷಯ ತರ ನೀನ್ ಯಾಕೆ ನಗ್ದಿಲ್ಲ ಅಂದಾಗ, ಈ ತರ ಒಂದು ಟೈಮಲ್ಲಿ ನಾನು ನಗದ್ರೆ ನನ್ನ ನೋಡಿ ಲೂಸ್ ಅನ್ನಲ್ವಾ ಅಂತ ಅವಳಂಗೆ ಮುಖನ ಉರ್ರಂತ ಇಟ್ಕೊಂಡು ನಿಂತಿರ್ತಾಳೆ. ನೆಕ್ಸ್ಟ್ ಆದಷ್ಟು ಬೇಗ ಆಗೋ ಕೆಲಸಗಳನ್ನ ನೋಡಿ ಅಂತ ಜೇಸನ್ ಕೂಡ ಹೇಳ್ದ. ಮತ್ತೆ ರಾಜ್ಯ ಬಹಿಷ್ಕರಣ ಅಂದ್ರೆ ಅಸಾಲ್ಟ್ ಆಗಿ ಮಾಡ್ಬಿಡೋದಿಲ್ಲ. ಊರ್ ತುಂಬಾ ಅವ್ರನ್ನ ಮೆರವಣಿಗೆ ಮಾಡಿಸ್ತಾರೆ, ಅವ್ನ್ ಕೆಟ್ಟವನು ಅಂತ ಹೇಳಿ ತೋರಿಸ್ತಾರೆ. ಆತರ ಒಂದು ಊರ್ಗ್ ಹೋದಾಗ್ಲೇ ನಮ್ ಹೀರೋಯಿನ್ ತಲೆ ಮೇಲೆ ಒಂದ್ ಬಟ್ಟೆ ಎಲ್ಲ ಹಾಕೊಂಡು ಬಂದು ನಮ್ ಹೀರೋನ ಮಾತಾಡಿಸಿದಾಗ ಹೀರೋಗೆ ಶಾಕ್ ಆಗೋಯ್ತು. ನೀನೇನ್ ಮಾಡ್ತಾ ಇದೀಯಲ್ಲಿ, ನೀನಾದ್ರು ಸಿಕ್ಕಾಕೊಂಡ್ರೆ ನಿನ್ಗೂ ಅವ್ರ ಇತರ ಹಿಂಸೆ ಕೊಡ್ತಾರೆ, ದಯವಿಟ್ಟು ಇಲ್ಲಿಂದ ಹೊರಟೋಗು ಅಂದಾಗ ಅವಳಂತಾಳೆ, ಮಹಾರಾಜ ನೀವೇನು ಚಿಂತೆ ಮಾಡ್ಬೇಡಿ, ನಿಮ್ಮನ್ನ ಹೆಂಗ್ ಕಾಪಾಡ್ಬೇಕು ಅಂತ ನನ್ಗೆ ಗೊತ್ತು, ಎಲ್ಲ ಪ್ಲಾನ್ ಆಗಿದೆ ಅಂತ ಹೇಳ್ತಾಳೆ. ಸೊ ನಮ್ ಹೀರೋನು ಸೈಲೆಂಟ್ ಆಗ್ಬಿಟ್ಟ. ಅದಾದ್ಮೇಲೆ ಅಲ್ಲಿರೋರೆಲ್ಲ ಜನಗಳನ್ನ ದೂರ ತಳ್ಬಿಟ್ಟು ಇದನ್ನ ನಮ್ ಹೀರೋನ ಒಳಗಡೆ ಕಾಡೊಳಗಡೆ ಕರ್ಕೊಂಡು ಹೋಗಿ ಶುರು ಮಾಡ್ಬಿಟ್ರು. ಬಟ್ ಒಂದ್ ಸ್ಟೇಜ್ ಮೇಲೆ ಅವನ್ನ ಕರ್ಕೊಂಡು ಹೋಗಿಲ್ಲ, ಅಲ್ಲೇ ನಿಲ್ಸಿದ್ರು. ಅವಾಗ ಅವನಿಗೆ ಅರ್ಥ ಆಯ್ತು, ನನ್ನನ್ನ ರಾಜ್ಯ ಬಹಿಷ್ಕರಣ ಮಾಡ್ತೀನಿ ಅಂತ ನೀವ್ ಅಂದ್ರೆ ನಾನ್ ನಂಬಿಡ್ತೀನ, ನನ್ನ ಈ ತರ ಸೆಂಟ್ರಲ್ ಸಾಯಿಸ್ತೀರ ಅಂತ ಗೊತ್ತು ಕಾಣೋ ಅಂತ ಸುಮ್ನೇನೆ ಇರ್ತಾನೆ. ಅವನನ್ನ ಎಳ್ಕೊಂಬಂದ್ ಆಚೆ ಕಡೆ ಆಗ್ಬಿಟ್ಟು ಇನ್ನೇನ್ ಕತ್ತಿನ ಎತ್ತಿದ್ರು ಅವನ್ನ ಸಾಯಿಸ್ಬೇಕು ಅಂತ ನಮ್ ಹೀರೋ ನಗ್ತಾ ಇರ್ತಾನೆ. ಇವ್ರಿಗೇನ್ ಅರ್ಥ ಆಗ್ತಿಲ್ಲ, ಇವ್ನ ಯಾಕೆ ಈ ತರ ನಗ್ತಾ ಇದಾನೆ ಅಂತ. ಆ ಟೈಮಲ್ಲಿ ಒಂದ್ 2-3 ಬಾಣ ಬಂದು ಅಲ್ಲಿರೋ ಸೈನಿಕರನ್ನ ಸಾಯಿಸ್ಬಿಟ್ರು. ಯಾರಪ್ಪ ಅಂತ ನೋಡಿದ್ರೆ ನಮ್ ಹೀರೋ ಅಸಿಸ್ಟೆಂಟ್ ಉರ್ಮಿ ಕೆಲವು ಸೈನಿಕರನ್ನ ಕರ್ಕೊಂಡು ಬಂದಿರ್ತಾನೆ. ನಮ್ ಹೀರೋ ನಗು ಬಂದ್ಬಿಡ್ತು ನಮ್ ಹೀರೋಗೆ. ಆಕ್ಚುಲಿ ಆಲ್ರೆಡಿ ನಮ್ ಹೀರೋ ಸತ್ತೋಗಿರ್ತಾನೆ, ಅವ್ನ ನೋಡ್ಬೇಕು ಅಂತ ಹೇಳಿ ಜೇಸನ್ ಕೂಡ ಇನ್ ಕೆಲವ್ರನ್ನ ಕರ್ಕೊಂಡ ಜಾಗಕ್ಕೆ ಬಂದಿರ್ತಾನೆ. ನಮ್ ಹೀರೋ ಬದುಕಿರೋದ್ರ ನೋಡ್ಬಿಟ್ಟು ಅವ್ನಿಗೆ ಶಾಕ್ ಆಗೋಯ್ತು. ಹೀರೋ ಅಂತಾನೆ, ನೀನು ನನ್ನ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ ತಪ್ಪಲ್ಲ ಕಣೋ, ಆದ್ರೆ ಸಲ್ಗೋಜಿ ಫಾರೆಸ್ಟ್ ನನ್ ಫಾರೆಸ್ಟ್, ನನ್ ಕಾಲ್ ಬೀಳ್ದಿರೋ ಜಾಗನೇ ಇಲ್ಲ ಗೊತ್ತಾ, ಇಲ್ಲಿ ಈ ಜಾಗದಲ್ಲಿ ನನ್ಗೆ ಪ್ಲಾನ್ ಮಾಡ್ದೇನು, ನನ್ಗೆ ಅದೇ ನಗು ಬರ್ತಾ ಇರೋದು ಅಂದಾಗ ಜೇಸನ್ ಅಂತಾನೆ, ಪ್ಲಾನಿಂಗ್ ಎಲ್ಲ ಕರೆಕ್ಟ್ ಆಗಿತ್ತು, ಜಾಗ ಮಾತ್ರ ತಪ್ಪಾಗೋಯ್ತು. ಇದ್ರೂ ಈ 4 ಜನ ಸೈನಿಕರನ್ನ ಇಟ್ಕೊಂಡು ನನ್ನ ಅಟ್ಯಾಕ್ ಮಾಡ್ತೀಯಾ, ನನ್ ಸೈನ್ಯ ಬಲ ನೋಡ್ದ ಅಂತ ಹೇಳ್ತಾನೆ. ಅವಾಗ್ಲೇ ಇನ್ನೊಂದ್ ಸೌಂಡ್, ಯಾರು ಹೇಳಿದ್ದು ರಾಜ ಹಿಂದ್ಗಡೆ ಇಷ್ಟೇ ಜನ ಇರೋದು ಅಂತ. ನೋಡಿದ್ರೆ ನಮ್ ಗಾಂಗಲ್ ಬಂದು ಅವ್ರ ಕಡೆಯವ್ರನ್ನೆಲ್ಲ ಕರ್ಕೊಂಡ್ ಬಂದಿರ್ತಾನೆ. ಸಾಲದಕ್ಕೆ ನಮ್ ಕಿಚನ್ ವಾರಿಯರ್ಸ್ ಕೂಡ ಬಂದಿರ್ತಾರೆ. ಗಿಲ್ಗ್ಯಾಮು, ಸೀನಿಯರ್ ಕುಕ್, ಜೂನಿಯರ್ ಕುಕ್ ಅಂತ ಅವರೆಲ್ಲ ಕೂಡ ಬಂದಿರ್ತಾರೆ. ಈಗ ನಮ್ ಹೀರೋ ಕಡೆ ಏನ್ ಕಡಿಮೆನ ಇರ್ತಾರೆ, ಇವ್ರನ್ನೆಲ್ಲ ಇಟ್ಕೊಂಡು ನನ್ನ ಹತ್ರ ನೀನ್ ಯುದ್ಧಕ್ ಬರ್ತೀಯ ಅಂತ ಅವ್ನಂದ್ರು. ನಮ್ ಹೀರೋಗೆ ಮೈಂಡ್ ಅಲ್ಲಿ ಇರತ್ತಲ್ಲ ಅವ್ನ ಹತ್ರ ಆಯುಧಗಳೆಲ್ಲ ಜಾಸ್ತಿ ಇದೆ ಅಂತ. ಬಟ್ ಆಲ್ಮೋಸ್ಟ್ ಅಲ್ಲಿ 2 ಗ್ಯಾಂಗ್ನು ಫೈಟ್ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಇವ್ರ ಹತ್ರ ಆಯುಧಗಳು ಅಷ್ಟೊಂದು ಇಲ್ದೇ ಇರೋದ್ರಿಂದ ಅವರೆಲ್ಲ ನಮ್ ಹೀರೋ ಕಡೆ ಅವ್ರನ್ನ ಸರಿಯಾಗಿ ಹೊಡಿತಾ ಇರ್ತಾರೆ. ಆ ಟೈಮ್ ಒಂದ್ 2-3 ಬಾಂಬ್ ಬಂದ್ ಬೀಳಕ್ಕೆ ಸ್ಟಾರ್ಟ್ ಆಯ್ತು. ಏನಪ್ಪಾ ಅಂತ ನೋಡಿದ್ರೆ ನಮ್ ಹೀರೋನ್ಗೆ ಕುಕ್ಕರ್ ಎಲ್ಲ ಮಾಡ್ಕೊಟ್ರಲ್ಲ ಜಿಂಕ್ಸನ್ ಅಂತ, ಅವ್ರು ಬಂದಿರ್ತಾರೆ. ಹಂಗೆ ಕನ್ನಡಿ ಗಿನ್ನಡಿಯಲ್ಲಿ ಹಾಕೊಂಡು ಬಾಂಬ್ಸ್ ಅವರೇ ತಯಾರಿ ಮಾಡ್ತಾರಲ್ವಾ, ಅದೆಲ್ಲ ಎತ್ಕೊಂಡ್ ಬಂದು ಹಾಕ್ತಾ ಇರ್ತಾರೆ. ಹೀರೋಗೆ ನಮ್ ಹೀರೋಯಿನ್ಗೆಲ್ಲ ಸಖತ್ ಸಂತೋಷ ಆಗೋಯ್ತು. ಇನ್ನೇನು ಈ ಬಾಂಬ್ಸ್ ಅಂದ್ರೆ ಸುಮ್ನೆನಾ, ಆ ಕಡೆ ಅವ್ರ ಕತ್ತಿಯೆಲ್ಲ ಇದ್ರ ಮುಂದೆ ಏನ್ ಇಲ್ವಲ್ಲ, ಸರಿಯಾದ ಒಂದು ಜಗಳ ನಡೀತಾ ಇರುತ್ತೆ. ಆಲ್ಮೋಸ್ಟ್ ಜೇಸನ್ ಕಡೆ ಅವ್ರು ತುಂಬಾ ಜನ ಸತ್ತು ಬಿದ್ದಿರ್ತಾರೆ. ಆದ್ರೆ ಯಾವ ಗ್ಯಾಪ್ ಅಲ್ಲಿ ಜೇಸನ್ ಹೀರೋಯಿನ್ ಹಿಡ್ದ ಅಂತ ಗೊತ್ತಿಲ್ಲ. ಅವಳನ್ನ ಎತ್ತಾಕೊಂಡ್ಬಿಟ್ಟಿದ್ದಾನೆ ಕುದುರೆನಲ್ಲಿ. ಇವಳನ್ನ ಕಾಪಾಡ್ಬೇಕಂದ್ರೆ ನೀನ್ ಒಬ್ನೇ ಬಾರೋ ಅಂತ ಹೇಳಿ ಹೀರೋಯಿನ್ ಅಲ್ಲಿಂದ ಕರ್ಕೊಂಡು ಹೊಟ್ಟೋದ. ಇವಾಗ ನಮ್ ಹೀರೋ ಕೂಡ ನಾನು ಅವಳನ್ನ ಕಾಪಾಡ್ಬೇಕು ಹೋಗ್ತೀನಿ ಅಂದಾಗ ಉರ್ಮಿ ಅವರೆಲ್ಲ ಕೇಳ್ತಾರೆ, ಇಲ್ಲ ರಾಜ ನಾವು ಬರ್ತೀವಿ ಅಂತ. ಆದ್ರೆ ನಮ್ ಹೀರೋ ಬೇಡ, ಅವ್ನ್ ನನ್ನ ಮಾತ್ರ ಬರ ಕೇಳಿದಾನೆ, ನಾನು ಹೆಂಗಾದ್ರು ಮಾಡಿ ಅವಳನ್ನ ಕರ್ಕೊಂಡ್ ಬರ್ತೀನಿ, ನೀವು ಅರಮನೆ ಕಡೆ ಹೋಗ್ರಿ, ಅರಮನೆನ ಮತ್ತೆ ನಮ್ ಕೈವಶ ಮಾಡ್ಕೊಳ್ಳಿ ಅಂತ ಹೇಳಿ ಕಳಿಸ್ತಾನೆ. ಈ ಕಡೆ ನಮ್ ಹೀರೋ ಹೋದ. ಇಲ್ಲಿರೋರೆಲ್ಲ ಅರಮನೆ ಹತ್ರ ಬಂದು ಜೇಸನ್ ಕಡೆ ಅವರೆಲ್ಲ ಇದ್ರಲ್ಲ ತಲೆಗೆ ರೆಡ್ ಕಲರ್ ಬ್ಯಾಂಡ್ ಹಾಕೊಂಡು ಅವ್ರನ್ನೆಲ್ಲ ಹೊಡೆದು ಸಾಯಿಸ್ಬಿಟ್ರು. ಅಷ್ಟೇ ಅಲ್ಲ, ಅದ್ರಲ್ಲಿ ಒಬ್ಬ ಮಂತ್ರಿ ಇರ್ತಾನಲ್ವಾ, ಗಾಂಗಲ್ಗೆ ಕೂಡ ದುಡ್ಡು ಕೊಟ್ಟಿರ್ತಾನಲ್ವಾ ಹೀರೋನ ಅಟ್ಯಾಕ್ ಮಾಡು ಅಂತ ಹೇಳಿ. ಅವ್ನ್ ಗಾಂಗಲ್ ನೋಡಿ ಶಾಕ್ ಆಗ್ಬಿಟ್ಟ, ಹೀರೋನ ಸಾಯಿಸೋದಕ್ಕೆ ನೀನೇನಂತ ದುಡ್ಡೆಲ್ಲ ತಗೊಂಡಿದ್ದಲ್ವಾ, ಇವಾಗ ನೀನೇನ್ ಅವ್ರ ಕಡೆ ಬಂದಿದ್ದೆ ಜಗಳ ಮಾಡೋದಕ್ಕೆ ಅಂದಾಗ ಅವನಂತಾನೆ, ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಅಕ್ಕ ಸಾವಿಗೆ ಕಾರಣ ಹೀರೋ ಅಂತ ಅನ್ಕೊಂಡು ಅವ್ನ ತಪ್ಪಾಗಿ ತಿಳ್ಕೊಂಡಿದ್ದೆ, ಅದ್ರಿಂದಾನೆ ನಿನ್ ಕಡೆ ನಾನ್ ಕೆಲಸ ಮಾಡ್ದೆ. ಆದ್ರೆ ಇವಾಗ ಗೊತ್ತಾಯ್ತು ಹೀರೋಗೂ ಅದಕ್ಕೂ ಏನು ಸಂಬಂಧ ಇಲ್ಲ ಅಂತ. ಸೊ ನಾನು ಅವ್ರ ಕೆಲಸ ಮಾಡ್ದೀನಿ, ಯಾರಿಗ್ ಮಾಡ್ಲಿ ಅಂತ ಹೇಳಿ ಅಲ್ಲ ಅಯ್ಯಪ್ಪನ್ ಕತೆನೂ ಮುಗಿಸ್ಬಿಟ್ರು. ಇನ್ನೊಂದ್ ಮಿನಿಸ್ಟರ್ಗಂತೂ ಸಖತ್ ಭಯನೇ ಆಗೋಯ್ತು, ಯಾರು ಅವ್ರ ಕೈಯಲ್ಲಿ ಕತ್ತಿಯಲ್ಲಿ ಮೋಸವಾಗಿ ಸಾಯೋರು ಅಂತ ಹೇಳಿ ವಿಷ ಕುಡ್ದ ಎಪಾಲ್ ಸತ್ತೋದ. ಇಲ್ಲಿ ಮೋಗ್ಜ ನೋಡಿದ್ರೆ ಫುಲ್ ಆಗಿ ಭಯ ಇದ್ರೆ ಕೂಡ ಅದನ್ನ ಮುಖದಲ್ಲಿ ತೋರ್ಸ್ಕೊಳ್ದೇ ಇರೋ ತರ ಕೂತಿರ್ತಾಳೆ. ಒಳಗಡೆ ಬರ್ತಾನೆ ಗಾಂಗಲ್, ಏನು ನನ್ನ ಸಾಯ್ಸಕ್ ಬಂದಿದ್ಯಾ ಅಂತ ಹೇಳಿ ಕೇಳಿದಾಗ, ಹೌದು ಚಿಕ್ಕ ವಯಸ್ಸಿಂದ ನಮ್ಮ ಅಕ್ಕ ಸಾವಿಗೆ ಕಾರಣ ಹೀರೋ ಅಂತ ಅನ್ಕೊಂಡು ಅವನ್ ಮೇಲೆ ನಾನು ಕೋಪ ಪಟ್ಟಿದ್ದೆ, ಬಟ್ ಇವಾಗ ನನಗೆ ಗೊತ್ತಾಯ್ತು ಇದಕ್ಕೆಲ್ಲ ಮೂಲ ಕಾರಣ ನೀನೆ ಅಂತ, ಇನ್ನ ನಿನ್ನ ಸಾಯಿಸದೆ ಬಿಟ್ಬಿಡ್ತೀನ ಅಂತ ಕೇಳ್ತಾನೆ. ಅವಳಂತಾಳೆ, ನನ್ನ ಸಾಯಿಸೋ ಚಾನ್ಸ್ ನಾನು ಯಾರಿಗೂ ಕೊಡೋದಿಲ್ಲ ಅಂತ. ಅವಳಗಳೇ ತಲೆಗೊಂದು ಹೇರ್ ಪಿನ್ ಹಾಕೊಂಡಿರ್ತಾಳಲ್ಲ, ಅದನ್ನ ಎತ್ಕೊಂಡು ಅವಳ ಎದೆಗೆ ಚುಚ್ಕೊಂತಾಳೆ. ಬಟ್ ತಕ್ಷಣ ಪ್ರಾಣ ಹೋಗುತ್ತಾ, ಇಲ್ಲ ನಿನ್ಗಿದು ಸಾಲಲ್ಲ, ನಾನ್ ನಿನ್ಗೆ ಪನಿಷ್ಮೆಂಟ್ ಕೊಡ್ತೀನಿ ಅಂತ ಗಾಂಗಲ್ ಬಂದವನು ಅಷ್ಟೇ ಕತ್ತಿ ಎತ್ಕೊಂಡು ಸರಕ್ ಅಂತ ಹೇಳಿ ಮೋಗ್ಜೋ ಹೊಟ್ಟೆಗೆ ಚುಚ್ಬಿಟ್ಟ. ಇಷ್ಟು ವರ್ಷ ಅವ್ರ ಅಕ್ಕ ಸಾವಿಗೆ ಕಾರಣವಾಗಿರೋರ್ನ ಸಾಯಿಸ್ಬೇಕಂತ ತಾನೆ ಅವ್ನ ಅರ್ಧ ಅರಮನೆ ಸುತ್ತಾ ಇದ್ದಿದ್ದು. ಇವಾಗ ಆಸೆ ನೆರವೇರ್ತು ಅಂತ ಒಂದು ತೃಪ್ತಿಯಿಂದ ಹೊರಗಡೆ ಬಂದು ಕುತ್ಕೊಳ್ತಾನೆ. ಇವಾಗ ಹಂಗೆ ಆಲ್ಮೋಸ್ಟ್ ನೈಟ್ ಆಗಿರುತ್ತೆ. ನಮ್ ಹೀರೋ ಬಂದು ಜೇಸನ್ ಹೇಳಿದ್ದ ಅಲ್ವಾ ಇತ್ತ ಜಾಗಕ್ಕೆ ಬಾ ಅಂತ, ಅಲ್ಲಿಗೆ ಹೋಗ್ತಾನೆ. ಅಲ್ಲಿ ಹೀರೋಯಿನ್ ಕಟ್ಟಾಕ್ಬಿಟ್ಟಿರ್ತಾರೆ. ಪ್ಲಸ್ ಜೇಸನ್ ಕಡೆ ಒಂದ್ 3-4 ಜನ ಹೊರಗಡೆ ಇರ್ತಾರೆ. ಅವರೆಲ್ಲ ಎಷ್ಟು ಮಾತ್ರ ನಮ್ ಹೀರೋಗೆ ಅವ್ನ್ ಕತ್ತಿ ಎತ್ಕೊಂಡು ಅವ್ರ ಹತ್ರ ಸರಿಯಾಗಿ ಫೈಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ದ. ಈ ಗ್ಯಾಪ್ ಅಲ್ಲಿ ನಮ್ ಹೀರೋಯಿನ್ ಲೈಟ್ ಆಗಿ ಜ್ಞಾನ ತಪ್ಪಿರತ್ತಲ್ವಾ, ಅವಳು ಎದ್ದವಳ ಕತ್ತಿ ಅಲ್ಲ ಸಾರಿ ಒಂದು ಗ್ಲಾಸ್ ಪೀಸ್ ಬಿದ್ದಿರುತ್ತೆ, ಅದನ್ನ ತಗೊಂಡು ಅವಳು ಕಟ್ಟಿರೋ ಹಗ್ಗನೆಲ್ಲ ಬಿಚ್ಕೊಂಡ್ಬಿಟ್ಲು. ಇಲ್ಲಿ ಜೇಸನ್ ಹೇಳ್ತಾನೆ, ಲಾಸ್ಟ್ ಅಂಡ್ ಫೈನಲ್ ಇನ್ನೊಬ್ಬ ಉಳಿದಿದ್ದೆ ಕಣೋ, ನಿನ್ನ ಸಾಯಿಸ್ಬಿಡ್ತೀನಿ ಅಂತ. ಅವ್ರಿಬ್ರಲ್ಲಿ ಜಗಳ ಆಡ್ತಾ ಇರ್ಬೇಕಾದ್ರೆ ನಮ್ ಹೀರೋಯಿನ್ ಕೈಗೆ ಬುಕ್ ಸಿಗುತ್ತೆ. ನಮ್ ಹೀರೋ ತಾನೆ ನೈಟ್ ಆ ಬುಕ್ ಇಟ್ಕೊಂಡಿದ್ದ ಕೈಲಿ, ಅವನ ಹತ್ರನೇ ಇಟ್ಕೊಂಡಿದ್ದ. ಆ ಬುಕ್ ಕೆಳಗಡೆ ಬಿದ್ದಿರೋದ್ರ ನೋಡ್ಬಿಟ್ಟು ಎತ್ಕೊಂಡು ನೋಡ್ತಾಳೆ. ಸಖತ್ ಶಾಕ್ ಆಗೋಯ್ತು. ಯಾಕಂದ್ರೆ ಈ ಬುಕ್ ಮಂಗ್ರೋಕ್ ಬುಕ್. ಇವಳು ಎತ್ಕೊಂಡ್ ಬಂದಾಗ ತುಂಬಾನೇ ಓಲ್ಡ್ ಬುಕ್, ತುಂಬಾನೇ ಅಥೆಂಟಿಕ್ ಆಗಿತ್ತ ಪೇಪರ್ಸ್ ಅಲ್ಲ. ಬಟ್ ಇವಾಗ ತುಂಬಾ ಹೊಸದಾಗಿದೆ ಇದು. ಪ್ಲಸ್ ನಮ್ ಹೀರೋಯಿನ್ ಒಂದು ಕೀ ಪಂಚ್ ನ ಕೊಟ್ಟಿದ್ಲಲ್ವಾ, ಆ ಕೀ ಪಂಚ್ ಬುಕ್ ಗೆ ಕೂಡ ಹಾಕಿಟ್ಟಿದ್ದಾನೆ ನಮ್ ಹೀರೋ.
ಹೀರೋ, ಹಂಗಾದ್ರೆ ನನ್ಗೆ ಫ್ಯೂಚರ್ ಅಲ್ಲಿ ಸಿಕ್ಕಿರೋ ಬುಕ್ ಈ ರಾಜ ಬರ್ದಿರೋ ಬುಕ್ಕೇನಾ, ನಮ್ ಹೀರೋ ಬರ್ದಿರೋ ಬುಕ್ಕೇನಾ, ನನ್ಗೋಸ್ಕರ ಅವ್ನು ಇದನ್ನ ಬರ್ದಿದಾನ ಅಂತ ಹೇಳಿ ಸಖತ್ ಶಾಕ್ ಆಗ್ಬಿಟ್ಲು. ಅಷ್ಟೇ ಅಲ್ಲ, ಈ ಬುಕ್ ಇಂದ ತಾನೇ ಅದು ಪವರ್ ಬಂದಿದ್ದು, ಅದು ಅವಳಿಗೆ ಗೊತ್ತಾಗುತ್ತೆ. ಬಟ್ ಅವಳು ಇದನ್ನೆಲ್ಲ ನೋಡ್ತಾ ಇರ್ಬೇಕಾದ್ರೆ ಇಲ್ಲಿ ಜೇಸನ್ ಬಂದು ನಮ್ ಹೀರೋನ ಅಟ್ಯಾಕ್ ಮಾಡ್ತಾ ಇದ್ದ ಅಲ್ವಾ. ನಮ್ ಹೀರೋ ಅಂತಾನೆ, ಬೇಡ ನೀನ್ ಇರ್ಬೇಡ, ಇಲ್ಲಿಂದ ಹೊಟ್ಟೋಗು, ನಾನು ಹೆಂಗಾದ್ರೂ ಮಾಡಿ ಇವ್ರನ್ನ ಮ್ಯಾನೇಜ್ ಮಾಡ್ಬಿಟ್ಟು ನಾನು ಬರ್ತೀನಿ ಅಂತ ಹೇಳಿದ್ರು. ಅವಳು ಬಿಡ್ತಾ ಇಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ. ಒಂದ್ ಸ್ಟೇಜ್ ನಮ್ ಹೀರೋ ಕೈಯಲ್ಲಿರೋ ಕತ್ತಿನ ತಟ್ಬಿಟ್ಟು ಅವ್ರನ್ನ ಸಾಯಿಸಕ್ಕೆ ಹೊರಟೋದ. ಆದ್ರೆ ಇನ್ನೇನ್ ಕತ್ತಿ ಏಟು ಬೀಳ್ಬೇಕನ್ನೋಷ್ಟ್ರಲ್ಲಿ ಟಕ್ ಅಂತ ಸೆಂಟ್ರಲ್ಲಿ ನಮ್ ಹೀರೋಯಿನ್ ಬಂದ್ಬಿಟ್ಲು. ಆ ಕತ್ತಿನ ಏಟು ಬಂದು ನಮ್ ಹೀರೋಯಿನ್ ಬೆನ್ನಿಗೆ ಬಿದ್ಬಿಡ್ತು. ಅಷ್ಟೇ, ನಮ್ಮ ಹೀರೋಯಿನ್ ಹಂಗೆ ಒಂಥರ ಜ್ಞಾನ ತಪ್ಪಿ ಬಿದ್ಬಿಟ್ಲು. ಹೀರೋ ಕೈಲಿ ಇದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಆ ಬ್ಲಡ್, ನಮ್ ಹೀರೋಯಿನ್ ಮೈಲಿರೋ ಬ್ಲಡ್ ಆ ಮಂಗ್ರೂಕ್ ಅನ್ನೋ ಬುಕ್ ಮೇಲೆ ಸ್ವಲ್ಪ ಬಿದ್ದಿರತ್ತೆ. ಅವ್ನ್ ಮತ್ತೆ ನಮ್ ಹೀರೋನ ಚುಚ್ಚಬೇಕು ಅಂತ ಬರ್ತಾನೆ. ಆದ್ರೆ ನಮ್ ಹೀರೋ ಟಕ್ ಅಂತ ಕತ್ತಿ ಎತ್ಕೊಂಡು ಆ ಜೇಸನ್ ಹೊಟ್ಟೆಗೆ ಚುಚ್ಚದ ನೋಡಿ, ಅವ್ನ್ ಕತೆ ಮುಗೀತು. ಬಟ್ ಇಲ್ಲಿ ನಮ್ ಹೀರೋಯಿನ್ ಸಾವ ಬದ್ಕ ಅಂತ ಇರ್ತಾಳೆ. ನಮ್ ಹೀರೋಗಂತೂ ಆಗ್ತಾ ಇಲ್ಲ, ಬೇಡ ದಯವಿಟ್ಟು ನನ್ನ ಬಿಟ್ಟು ಹೋಗ್ಬೇಡ, ನಾನು ಹೋಗು ಅಂದೆ, ನೀನ್ ಯಾಕೆ ನನ್ನ ಕಾಪಾಡಕ್ ಬಂದೆ ಅಂತ ಹೇಳಿ ತುಂಬಾ ಫೀಲ್ ಮಾಡಿ ಅಳ್ತಾ ಇರ್ತಾನೆ. ಆ ಟೈಮಲ್ಲಿ ಕಂಪ್ಲೀಟ್ ಆಗಿ ಮತ್ತೆ ಆ ಬುಕ್ ಏನೋ ಒಂದು ಪವರ್ ಬರೋ ತರ, ರೈಟಿಂಗ್ಸ್ ಗಳ ಒಂದು ಪವರ್ ಬರೋ ತರ, ಮೂನ್ ಕಲರ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಆಲ್ಮೋಸ್ಟ್ ಆ ಬುಕ್ ಓಪನ್ ಆಗ್ಬಿಟ್ಟು ಆ ಬೆಳಕು ತರ ವರ್ಡಿಂಗ್ಸ್ ಎಲ್ಲ ಬೆಳಕಲ್ಲಿ ಬಂದು ನಮ್ ಹೀರೋಯಿನ್ ಆಲ್ಮೋಸ್ಟ್ ಮರೆ ಆಗ್ತಿದ್ದಾಳೆ. ಇವನ್ ಬಿಡ್ತಾ ಇಲ್ಲ, ಕೈ ಹಿಡ್ಕೊಂಡಿದ್ದಾನೆ, ಬಟ್ ಆಗ್ತಾ ಇಲ್ಲ. ಆ ಬುಕ್ ಇನ್ನೇನ್ ಕ್ಲೋಸ್ ಆಗುತ್ತೆ ಅನ್ನೋ ಟೈಮ್ ಅಲ್ಲಿ ಆ ಬುಕ್ ಅಲ್ಲಿ ಒಂದು ಪೇಪರ್ ನಮ್ ಹೀರೋ ಅರ್ದ್ ಬಿಡ್ತಾನೆ. ನಮ್ ಹೀರೋಯಿನ್ ಕೂಡ ಇನ್ಮೇಲೆ ನಾನು ಅನ್ಕೊಂಡ್ರೆ ಕೂಡ ನಾನು ಈ ಕಾಲಕ್ಕೆ ಬರಕ್ ಆಗೋದಿಲ್ಲ ಮಹಾರಾಜ, ಆದ್ರೆ ನನ್ನ ನೀವ್ ಎಷ್ಟು ಇಷ್ಟ ಪಡ್ತಾ ಇದ್ರು, ಇದಕ್ಕಿಂತ ಹೆಚ್ಚಾಗಿ ನಾನ್ ನಿಮ್ಮನ್ನ ಇಷ್ಟ ಪಡ್ತಾ ಇದೀನಿ, ಐ ಲವ್ ಯು ಅಂತ ಹೇಳ್ಕೊಂಡೆ. ಅವಳ ಹಂಗೆ ಬುಕ್ ಅಲ್ಲಿ ಮಾಯ ಆಗ್ಬಿಟ್ಲು. ನಮ್ ಹೀರೋಗ ಇಷ್ಟು ದಿನ ಅವ್ಳು ಹೇಳ್ತಾ ಇದ್ದಲ್ಲ ನಿಜಾನೇನಾ, ಆ ಬುಕ್ ನ ತಯಾರಿದ್ ಮಾಡಿದ್ ನಾನೇನಾ ಅಂತ ಹೇಳಿ ತುಂಬಾ ಫೀಲ್ ಮಾಡಿ ಅಳ್ತಾ ಇರ್ತಾನೆ. ಬಟ್ ಎಲ್ಲಾ ಕೈ ಮೀರಿ ಹೋಯ್ತು, ನಮ್ ಹೀರೋಯಿನ್ ಮಾಯ ಕೂಡ ಆಗ್ಬಿಟ್ಲು. ನಮ್ ಹೀರೋ ಇನ್ನೂ ಫೀಲ್ ಮಾಡಿ ಅಳ್ತಾ ಇರ್ತಾನೆ. ಬಟ್ ಅವ್ನ ಕೈಯಿಂದ ಹರಿದೋಗಿರೋ ಪೇಪರ್ ಇರುತ್ತಲ್ವಾ, ಅದನ್ನ ನೋಡಿ ಇನ್ನಷ್ಟು ಫೀಲ್ ಮಾಡ್ತಾ ಇರ್ತಾನೆ. ಈ ಟೈಮ್ ಅಲ್ಲಿ ಹಿಂದ್ಗಡೆಯಿಂದ ಮತ್ತೆ ಜೇಸನ್ ಎದ್ ಬರ್ತಾನೆ. ಅವಳೋಗಿರೋ ಜಾಗಕ್ಕೆ ನಿನ್ನೂ ಕಳಿಸ್ತೀನಿ ಅಂತ ಹೇಳಿ ಮತ್ತೆ ಕತ್ತಿ ಎತ್ಕೊಂಡ್ ಚುಚ್ಬೇಕನ್ನವಾಗ ಇನ್ ಹೀರೋ ಸುಮ್ನೆ ಇರ್ತಾನ, ಸರಕ್ ಅಂತ ಎತ್ಕೊಂಡ್ ಮತ್ತೆ ಆ ಜೇಸನ್ ಹೊಟ್ಟೆಗೆ ಚುಚ್ಬಿಟ್ಟ. ಅಷ್ಟೇ, ಎಲ್ಲಾ ಮುಗೀತು. ನಮ್ ಹೀರೋನು ಫುಲ್ ಟಯರ್ಡ್ ಆಗಿದ್ದಲ್ಲ, ಅವ್ನ ಹಂಗೆ ಬಿದ್ಬಿಟ್ಟ. ಆ ಒಂದು ಪೇಪರ್ ಹರಿದಿದ್ದಲ್ವಾ ಬುಕ್ ಇಂದ, ಪೇಪರ್ ಹಂಗೆ ಹಾರ್ಕೊಂಡ್ ನಮ್ ಹೀರೋ ಹತ್ರ ಬರುತ್ತೆ. ಇವಾಗ ಹಂಗೆ ಪ್ರೆಸೆಂಟ್ 2025 ಅಲ್ಲಿ ತೋರಿಸ್ತಾರೆ. ನಮ್ ಹೀರೋನ್ ಒಂದು ಹಾಸ್ಪಿಟಲ್ ಅಲ್ಲಿ ಎಚ್ಚರ ಆಗ್ತಿದೆ ಅವಳಿಗೆ. ಅವಳು ಹೆಂಗ್ ಅಲ್ಲಿಂದ ಇಲ್ಲಿ ಬಂದ್ಲು ಅಂತ ಅವಳಿಗೆ ಗೊತ್ತೇ ಇಲ್ಲ. ಬಟ್ ಕೋಮಾನಲ್ಲಿ ಇದ್ದಿದ್ದಾಳೆ ಇಷ್ಟು ದಿನ. ಇವಾಗ ಟಕ್ ಅಂತ ಎಚ್ಚರ ಆಗುತ್ತೆ, ನಾನೇನ್ ಇಲ್ಲಿದ್ದೀನಿ, ನಾನ್ ಹೆಂಗ್ ಇಲ್ಲಿ ಬಂದೆ ಅಂತ ಆಶ್ಚರ್ಯವಾಗಿ ನೋಡ್ಕೊಂಡಿದ್ದವಳು ಬೆನ್ನೆಲ್ಲ ನೋಡ್ಕೊಂತಾಳೆ. ನೋಡಿದ್ರೆ ಆ ಜೇಸನ್ ಕತ್ತಿಯಲ್ಲಿ ಚುಚ್ಬಿಟ್ಟಿದ್ದಲ್ವಾ, ಮಾರ್ಕ್ ಮಾಡಿದ್ದಲ್ವಾ, ಆ ಮಾರ್ಕ್ ಅಲ್ಲ ಇದೆ. ಹಂಗಾದ್ರೆ ನಡೆದಿರೋದೆಲ್ಲ ನಿಜ ಅಲ್ವಾ, ಅಲ್ಲೇನ್ ನಡೀತು ಅಂತ ಪ್ರತಿಯೊಂದು ಅವಳಿಗೆ ನೆನಪಿದೆ. ಬಟ್ ಅದನ್ನ ಅವಳಿಗೆ ಹೇಳ್ಕೊಳಕ್ ಆಗ್ತಾ ಇಲ್ಲ. ಅವಳಿಗೆ ಜ್ಞಾಪಕ ಬರೋದೇ ಅವಳು ಬ್ಯಾಗು ಎದ್ನೋ ಬಿದ್ನೋ ಅಂತ ಹೋಗಿ ಬ್ಯಾಗ್ ಹತ್ರ ನೋಡ್ತಾಳೆ. ಬ್ಯಾಗ್ ಇದೆ, ಬುಕ್ ಇದೆ, ಎಲ್ಲ ಇದೆ. ಆ ಟೈಮ್ಲಿ ಅವ್ರ ಅಪ್ಪನೂ ಬರ್ತಾರ. ಅಮ್ಮ ಎದ್ಬಿಟ್ಟ, ನಿನ್ಗೋಸ್ಕರ ನಾನು ಇಷ್ಟು ವೇಟ್ ಮಾಡ್ತಾ ಇದ್ದೆ ಅಂತ ಅವ್ರ ಅಪ್ಪನು ತುಂಬಾ ಪ್ರೀತಿಯಿಂದ ಮಾತಾಡ್ತಾರೆ. ಡಾಕ್ಟರ್ಸ್ ಎಲ್ಲ ಕೂಡ ಬಂದು ಚೆಕ್ ಮಾಡ್ತಾರೆ. ಇವಾಗ ಹಂಗೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಿ ಮನೆಗ್ ಬರ್ತಾಳೆ. ಅವ್ರ ಮನೇನು ಅಷ್ಟೇ ಆಲ್ಮೋಸ್ಟ್ ಈ ಜೋಸನ್ ಪೀರಿಯಡ್ ಅಲ್ಲಿ ಇರೋ ಮನೆ ತರನೇ ಇರುತ್ತೆ. ಬಟ್ ಒಳಗಡೆ ಹೋದ್ರೆ ಅವ್ಳಿಗೊಂಥರ ಖಾಲಿ ಖಾಲಿ. ಅವ್ರಪ್ಪ ಅಂತ ನಂಗೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡ್ ಬರ್ತೀನಿ, ಒಳಗಡೆ ಹೋಗಮ್ಮ ಅಂತ. ಇವಳು ಒಳಗಡೆ ಬಂದಿದ ತಕ್ಷಣ ಫಸ್ಟ್ ಜ್ಞಾಪಕ ಬರೋದೇ ನಮ್ ಹೀರೋ. ಬಂದವಳು ಗೂಗಲ್ ಎಲ್ಲ ಮಾಡ್ತಾಳೆ ಹಿಸ್ಟ್ರಿಯಲ್ಲಿ ಏನಾಗಿದೆ ಅಂತ. ನೋಡಿದ್ರೆ ಇದಕ್ಕೂ ಮುಂಚೆ ಅವಳು ಓದ್ದಾಗ ಏನ್ ಹಾಕಿದ್ರು, ಹೀರೋ ಬಂದು ತುಂಬಾನೇ ಮೋಸವಾದವನು, ಅವ್ನು ಇಷ್ಟೊಂದು ಕೆಟ್ಟ ಕೆಲಸಗಳನ್ನ ಮಾಡಿದಾನೆ, ಸೊ ಅವನ ಮೇಲೆ ಅಪವಾದನೆ ಹಾಕಿ ರಾಜ ಬಹಿಷ್ಕರಣ ಮಾಡಿ ಅಲ್ಲಿ ಕಾಡಲ್ಲಿ ಅವ್ನ ಬಾಡಿ ಸಿಕ್ಕಿತ್ತು ಅಂತ. ಬಟ್ ಇವಾಗ ಹೀರೋ ಎಲ್ಲೋದ ಅಂತಾನೆ ಗೊತ್ತಿಲ್ಲ, ಹೀರೋ ಕಾಣೆ ಆಗಿದ್ದಾನೆ ಅಂತ ಬಂದಿರುತ್ತೆ. ಹಂಗಾದ್ರೆ ಹಿಸ್ಟ್ರಿನೇ ಚೇಂಜ್ ಆಗಿದೆ, ನನ್ ಮತ್ತೆ ಪಾಸ್ಟ್ ಗೆ ಹೋದ್ರೆ ಹೀರೋನ ನೋಡಕ್ ಆಗುತ್ತಲ್ವಾ ಅಂತ ಯೋಚನೆ ಮಾಡಿದವಳು. ಇದಕ್ಕೂ ಮುಂಚೆ ಅವಳು ಹೆಂಗ್ ಟೈಮ್ ಟ್ರಾವೆಲ್ ಮಾಡಿದ್ಲು, ಬುಕ್ ಅಲ್ಲಿ ಇರೋ ವರ್ಡಿಂಗ್ಸ್ ನ ಓದ್ದಾಗ, ಈ ಬುಕ್ ನ ನೀನ್ ಓದ್ದಾಗ ನೀನ್ ನನ್ನ ಹತ್ರ ಬರ್ತೀಯ ಪ್ರಿಯೆ ಅಂತ ಬರ್ದಿರ್ತಾನಲ್ವಾ, ಆ ಲೆಟರ್ಸ್ ನ ಈಗ ಮತ್ತೆ ಓದ್ತಾಳೆ. ಬಟ್ ಟೈಮ್ ಟ್ರಾವೆಲ್ ಮಾಡಿಲ್ಲ. ನಾನು ಅವಾಗ ಬಾತ್ರೂಮ್ ಅಲ್ಲಿ ಇದ್ದೆ, ಬಾತ್ರೂಮ್ ಅಲ್ಲಿ ಓದಿದ್ರೆ ಹೋಗ್ತೀನಿ ಅಂತ ಬಾತ್ರೂಮ್ ಒಳಗಡೆನೂ ಹೋಗಿ ಓದ್ ನೋಡ್ತಾಳೆ. ಬಟ್ ಏನಕ್ಕೂ ಪ್ರಯೋಜನ ಇಲ್ಲ. ಪಾಪ ತುಂಬಾ ಫೀಲ್ ಮಾಡಿ ಹತ್ಕೊಂಡು ಸೈಲೆಂಟ್ ಆಗ್ಬಿಟ್ಲು. ಆಲ್ಮೋಸ್ಟ್ ಇದಕ್ ಮೇಲೆ ಇನ್ನೇನು ಮಾಡಕ್ ಆಗಲ್ವಾ ಅಂತ ಹೇಳಿ ತುಂಬಾ ಫೀಲ್ ಮಾಡಿ ಕುತ್ಕೊಂಡು ಅಳ್ತಾ ಇರ್ತಾಳೆ. ಹಂಗೆ ಒಂದ್ ಸ್ವಲ್ಪ ದಿನ ಆಗತ್ತೆ. ಇವಳು ರೆಸ್ಟ್ ಗಿಸ್ಟ್ ಎಲ್ಲ ತಗೊಂಡು ಒಂದಿನ ಅವ್ರ ಫ್ರೆಂಡ್ ನೋಡೋದಕ್ಕೋಸ್ಕರ ಒಂದು 3 ಸ್ಟಾರ್ ಹೋಟೆಲ್ಗೆ ಹೋಗ್ತಾಳೆ. ಇನ್ನು 3 ಸ್ಟಾರ್ ಹೋಟೆಲ್ ಆಗಿಲ್ಲ, ಅದಾಗ್ಬೇಕಂದ್ರೆ ಒಂದು ಹೈ ಗ್ರೇಡ್ ಅಲ್ಲಿರೋ ಮೆನೂಸ್ ಎಲ್ಲ ಇರ್ಬೇಕು. ಅಲ್ಲಿರೋನು ನಮ್ ಹೀರೋಯಿನ್ ಫ್ರೆಂಡ್, ನೀನ್ ಹುಷಾರಾಗ್ಬಿಟ್ಟ, ಚೇತರಿಸ್ಕೊಂಡ್ ಬಂದ್ಬಿಟ್ಟ ಅಂತೆಲ್ಲ ಮಾತಾಡಿಸ್ತಾನೆ. ಅವ್ನ್ ಹೇಳ್ತಾನೆ, ಈ ತರ 3 ಸ್ಟಾರ್ ಹೋಟೆಲ್ ಆಗಿ ನಾನ್ ಚೇಂಜ್ ಮಾಡ್ಬೇಕು, ಅದಕ್ಕೆ ಮೆನು ಎಲ್ಲ ಇರ್ಬೇಕು, ಒಂದ್ ಸ್ವಲ್ಪ ದಿನ ಕೆಲಸ ಮಾಡ್ತೀಯಾ ಅನ್ನೋ ತರ ಕೇಳಿರ್ತಾನೆ. ಅವಳು ಫಸ್ಟ್ ಅಲ್ಲಿ ಅವ್ರು ಮಾಡಿಟ್ಟಿರೋ ಡೆಸರ್ಟ್ ಎಲ್ಲ ಟೇಸ್ಟ್ ಮಾಡ್ತಾಳೆ. ಓಕೆ ಆಯ್ತು ನಾನು ಮಾಡ್ತೀನಿ, ಬಟ್ 1 ತಿಂಗಳು ಮಾತ್ರನೇ ಮಾಡೋದು ಅಂತ ಹೇಳ್ತಾಳೆ. ಅವ್ನು ಕೂಡ ತುಂಬಾ ಸಂತೋಷವಾಗಿ ಓಕೆ ಅಂತ ಹೇಳಿ ಕಿಚನ್ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿರೋ ಕುಕ್ಸ್ ನೆಲ್ಲ ಅವನು ಇಂಟ್ರೊಡ್ಯೂಸ್ ಮಾಡಿಸ್ತಾನೆ. ನೋಡಿದ್ರೆ ಇವಳಿಗೆ ಸಖತ್ ಶಾಕು. ಯಾಕಂದ್ರೆ ಜೋಸನ್ ಪೀರಿಯಡ್ ಅಲ್ಲಿ ಕಿಚನ್ ಅಲ್ಲಿ ಯಾರೆಲ್ಲ ಇದ್ರು ನಮ್ ಹೀರೋಯಿನ್ ಜೊತೆ ಅವರೆಲ್ಲ ಇದಾರೆ. ಎಷ್ಟು ಚೆನ್ನಾಗಿರತ್ತಲ್ವಾ ನೋಡಕ್, ಅವಳು ಎಷ್ಟು ಎಕ್ಸೈಟ್ಮೆಂಟ್ ಆಗಿ ಫೀಲ್ ಆಗಿರ್ಬೋದು. ಸೀನಿಯರ್ ಕುಕ್ಕು, ಜೂನಿಯರ್ ಕುಕ್ಕು, ಮತ್ತೆ ಹಸಿ ಮಗು ತರ ಒಬ್ಬ ಇರ್ತಾನಲ್ಲ ಅವನು, ಮತ್ತೆ ಗಿಲ್ಗ್ಯಾಮ್ ಅಂತ ಎಲ್ಲರೂ ಇರ್ತಾರೆ. ಅವಳಿಗೆ ತುಂಬಾ ಸಂತೋಷ ಆಯ್ತು ಅವ್ರನ್ನ ನೋಡಿ. ನಮ್ಮ ಗಿಲ್ಗ್ಯಾಮ್ ನ ನೋಡ್ಬಿಟ್ಟು ನಿನ್ ಹೆಸರು ಗಿಲ್ಗ್ಯಾಮ್ ಅಲ್ವಾ ಅಂದಾಗ ಅವಳಿಲ್ಲ, ನನ್ನ ಹೆಸರು ಗಿಲ್ಗ್ಯಾಮ್ ಅಲ್ಲ ಅಂತ ಬೇರೆ ಹೆಸರನ್ನ ಹೇಳ್ತಾಳೆ. ಬಟ್ ಈಗ ಸದ್ಯಕ್ಕೆ ಇವ್ರನ್ನೆಲ್ಲ ನೋಡಿ ತುಂಬಾ ಸಂತೋಷವಾಗಿ ಫೀಲ್ ಆದ್ಲು. ಅವ್ರನ್ನ ನೋಡ್ತಾ ಇದ್ರೆ ಇವಳಿಗೆ ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಮೋಸ್ಟ್ಲಿ ಅವ್ರ ವಂಶದಿಂದ ಬಂದಿರೋರು ಇರೋದೇನೋ ಇವರು ಅನ್ನೋ ತರ ನೋಡಿ ಅವಳಿಗೆ ಅವಳೆ ತೃಪ್ತಿ ಮಾಡ್ಕೊಂಡ್ಲು. ಅಷ್ಟೇ ಅಲ್ಲ, ಇವಾಗ ಈ ಹೋಟೆಲ್ಗೋಸ್ಕರ ಅವಳು ತುಂಬಾ ಅಡಿಗೆಗಳನ್ನ ಮಾಡ್ತಾಳೆ. ಡಿಫ್ರೆಂಟ್ ಆದ ಅಡಿಗೆಗಳು. ಆಲ್ಮೋಸ್ಟ್ ಎಲ್ಲ ಜೋಸನ್ ಪೀರಿಯಡ್ ಅಲ್ಲಿ ಹಿಸ್ಟಾರಿಕಲ್ ಟೈಮ್ ಅಲ್ಲಿ ಮಾಡಿರೋ ತರ ಅಡಿಗೆಗಳು. ಲೈಟ್ ಆಗಿ ಒಂದು ಮಾಡರ್ನ್ ಟಚ್ ನ ಕೊಟ್ಟು ಮಾಡಿರ್ತಾಳೆ. ಅವಳ ಜೊತೆ ಕಿಚನ್ ಅಲ್ಲಿ ಇರೋರು ಎಲ್ಲರೂ ಅವಳಿಗೆ ಹೆಲ್ಪ್ ಮಾಡ್ತಾರೆ. ಆ ಟೈಮ್ ಅಲ್ಲಿ ಹೆಂಗ್ ನಮ್
ಹೀರೋಯಿನ್ ಗೆ ಹೆಲ್ಪ್ ಮಾಡ್ತಾ ಇದ್ರು, ಅದೇ ರೀತಿಯಲ್ಲಿ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ನಮ್ ಹೀರೋಯಿನ್ ಗೆ ಅಷ್ಟೊಂದು ಸಂತೋಷ ಅದವಳ ಮುಖದಲ್ಲೇ ಕಾಣಿಸುತ್ತೆ. ಈ ತರ ಒಂದ್ ಸ್ವಲ್ಪ ದಿನ ಹೋಗುತ್ತೆ, ಮೆನ್ಯೂಸ್ ಆಡ್ ಆಗುತ್ತೆ, ಅವಳೊಂದ್ ಸ್ವಲ್ಪ ಫೇಮಸ್ ಕೂಡ ಆಗ್ತಾಳೆ. ಆ ಟೈಮಲ್ಲಿ ಇನ್ಸ್ಪೆಕ್ಷನ್ ಮಾಡೋರು ಅಂತ ಒಬ್ರು ಬರ್ತಾರೆ, ಬೇರೆ ಯಾರು ನಮ್ ರಾಯಲ್ ಸೆಕ್ರೆಟರಿನೇ. ಬಂದವನು ಇನ್ಸ್ಪೆಕ್ಷನ್ ಮಾಡಕ್ ಬರೋರು ಹೇಳಲ್ವಲ್ಲ ಯಾವ ತರ ಅವ್ರು ಬಂದಿದೀವಿ ಅಂತ ಹೇಳಿ. ನಮ್ ಹೀರೋಯಿನ್ ಒಂದು ಅಡಿಗೆನ ಮಾಡ್ಕೊಟ್ಟಿರ್ತಾಳೆ, ಅದನ್ನ ಅವ್ರು ಟೇಬಲ್ ಮೇಲೆ ಇಟ್ಟಿದ್ದಾರೆ. ಬಟ್ ಅವ್ನು ತಿನ್ನೋದಿಲ್ಲ, ತಿನ್ನೋದಕ್ಕೂ ಮುಂಚೆನೆ ಇದು ಚೆನ್ನಾಗಿಲ್ಲ ಅಂತ ವಾದ ಮಾಡ್ತಾ ಇರ್ತಾನೆ. ಯಾವನು ತಿಂದೆ ನನ್ ಮೇಲೆ ಈ ತರ ಹೇಳ್ತಾ ಇದ್ದಾನಲ್ವಾ ಅಂತ ನಮ್ ಹೀರೋಯಿನ್ ಕೂಡ ಟೇಬಲ್ ಹತ್ರ ಹೋಗಿ ನೋಡಿದ್ರೆ ಅದು ನಮ್ ರಾಯಲ್ ಸೆಕ್ರೆಟರಿ. ಅವನ್ನ ನೋಡಿದ ತಕ್ಷಣ ನಮ್ ಹೀರೋಯಿನ್ ಗೆ ತುಂಬಾ ಸಂತೋಷ ಆಯ್ತು. ಇದ್ರೂನು ಲಾಸ್ಟ್ ಟೈಮು ಹಿಂಗೆ ಅಂದ್ರೆ ಜೋಸನ್ ಪೀರಿಯಡ್ ಅಲ್ಲಿ ಇರ್ಬೇಕಾದ್ರೂ ಹಿಂಗೆ ಅವಳೊಂದು ಅಡಿಗೆ ಮಾಡ್ಕೊಂಡು ಕೊಡ್ತಾಳೆ ಮೀಟ್ ಡಿಶ್, ಅದ್ ತಿಂದೇನ ಅವನು ಚೆನ್ನಾಗಿಲ್ಲ ಅಂತ ಹೇಳ್ದ. ಇವಾಗ ಹಂಗ ಅಂತಿದ್ದಾನಲ್ವಾ, ಇವ್ನು ಸ್ವಲ್ಪನೂ ಚೇಂಜ್ ಆಗಿಲ್ಲ ಅಂತ ನೋಡ್ತಾ ಇರ್ತಾಳೆ. ಬಟ್ ಅವನು ಏನು ನನ್ಗೇನು ಅಷ್ಟು ಮಾತ್ರ ಗೊತ್ತಾಗಲ್ವಾ, ನೋಡಿದ್ರೇನೆ ಗೊತ್ತಾಗುತ್ತೆ ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅಂತ ವಾದ ಮಾಡ್ತಾ ಇರ್ತಾನೆ. ಅವಾಗ ಹಿಂದ್ಗಡೆಯಿಂದ ಒಂದು ವಾಯ್ಸ್, ನಾನ್ ಬೇಕಾಗಿದ್ರೆ ತಿನ್ ನೋಡ್ಲಾ ಅಂತ. ಯಾರಪ್ಪ ಇದು ವಾಯ್ಸ್ ಕೇಳ್ದಂಗಿದ್ಯಲ್ಲ ಅಂತ ನಮ್ ಹೀರೋಯಿನ್ ತಿರುಗಿ ನೋಡಿದ್ರೆ ನಮ್ ಹೀರೋ ಸಖತ್ ಶಾಕ್ ಆಗೋಯ್ತು ಅವಳಿಗೆ, ಏನ್ ಇವ್ನು ಇಲ್ಲಿ ಬಂದಿದ್ದಾನೆ ಅಂತ. ಆದ್ರೆ ಪಕ್ಕದಲ್ಲಿರೋ ಆ ಸೆಕ್ರೆಟರಿ ರಾಯಲ್ ಸೆಕ್ರೆಟರಿ ಇರ್ತಾನಲ್ವಾ, ಅವ್ನ್ ಸೌಂಡ್ ಕೊಡ್ತಾ ಇರ್ತೆ, ನೀನ್ ಅವನ ಬಂದ್ ಸೆಂಟ್ರಲ್ ಮಾತಾಡೋದಕ್ಕೆ ಹಂಗೆ ಹಿಂಗೆ ಅಂತ. ಒಂದು ರಾಜ ಅಂತ ಕೂಡ ನೋಡ್ದೆ ನನ್ನ ಹತ್ರ ಹೆಂಗ್ ಮಾತಾಡ್ತಾ ಇದೀಯ, ಯಾಕೆ ನನ್ ಕತ್ತಿನ ಎತ್ಬೇಕಂದ್ರೆ ಅವನೇನು ಕತ್ತಿನ ಎತ್ತೆ, ಯಾವನೇನು ಯಾವ ಹಳೆ ಕಾಲದಿಂದ ತಪ್ಪಿಸ್ಕೊಂಡ್ ಬಂದಿದ್ದಾನೋ ಅಂತ ಹೇಳಿ ಮಾತಾಡ್ತಾ ಇದ್ರೆ, ಸರ್ ನೀವ್ ಬನ್ನಿ ಸರ್ ಅಂತ ಹೇಳಿ ರಾಯಲ್ ಸೆಕ್ರೆಟರಿನ ಸಮಾಧಾನ ಮಾಡಿ ಕರ್ಕೊಂಡು ಹೊಟ್ಟೋದ್ರು. ಬಟ್ ನಮ್ ಹೀರೋ ಇವಾಗ ರಾಜನ್ ತರ ಮಾತಾಡ್ತಾ ಇದ್ದಾನಲ್ವಾ, ಹಂಗಾದ್ರೆ ಅವ್ನಿಗೆಲ್ಲ ನೆನಪಿದೆ ಅಂತ ತಾನೇ ಅರ್ಥ. ನಮ್ ಹೀರೋನ್ಗೆ ಸಖತ್ ಶಾಕ್ ಆಗೋಯ್ತು. ನೀವ್ ಹೆಂಗಿಲ್ ಬಂದ್ರಿ ಅಂತ ಕೇಳ್ಬೇಕು ಅಂತೆಲ್ಲ ಇದೆ, ಬಟ್ ಆ ಶಾಕ್ ಅಲ್ಲಿ ಅವಳಿಗೆ ಮಾತೇ ಬರ್ತಾ ಇಲ್ಲ. ನಮ್ಮ ಹೀರೋ ಮುಂದ್ಗಡೆ ನಿಂತ್ಕೊಂಡಿರೋದ್ರ ನೋಡಿದಾಗ ಇವಳಿಗೆ ಕೇಳ್ಬೇಕನ್ಸೋ ಒಂದೇ ಒಂದ್ ಮಾತು, ನೀವು ಊಟ ಮಾಡಿದ್ರ ಅಂತ. ನೀನಿಲ್ದೆ ನಾನೇ ಇವಾಗ ತಿಂದಿದ್ದೀನಿ, ಬಾ ಇಬ್ರು ಸೇರಿ ತಿನ್ನೋಣ ಅಂತ ಕರೀತಾನೆ. ಅವನ ಕಡೆ ತಿರ್ಗಿದ ತಕ್ಷಣ ಇವಳು ಓಡೋಗಿ ಹಗ್ ಮಾಡ್ಕೊಂತಾಳೆ. ನಾನು ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ, ನಿಮ್ಗೆ ಏನಾಯ್ತು ಅಂತ ಗೊತ್ತಿಲ್ಲದೆ ನಾನು ಎಷ್ಟು ಕಂಗಾಲ್ ಆಗ್ಬಿಟ್ಟಿದ್ದೆ ಗೊತ್ತಾ ಅಂತ ತುಂಬಾ ಪ್ರೀತಿಯಿಂದ ಮಾತಾಡ್ತಾಳೆ. ಇದನ್ನ ಕಿಚನ್ ಅಲ್ಲಿ ಇರೋ ಕುಕ್ಸ್ ಎಲ್ಲರೂ ಹಂಗೆ ಎದ್ದು ಬಿದ್ದು ಮಿರರ್ ಹತ್ರ ಬಂದು ಏನ್ ನಡೀತದೆ ಅಂತ ನೋಡ್ತಾ ಇರ್ತಾರೆ. ಅಷ್ಟೇ ನಮ್ ಹೀರೋ ಟಕ್ ಅಂತ ತಿರುಗ್ದವನು, ನಾನು ನಿನ್ನ ಬಿಟ್ಟು ಎಲ್ಲೋಗ್ತೀನಿ, ನಾನು ನಿನ್ಗೆ ಮಾತ್ ಕೊಟ್ಟಂಗೆ ನಿನ್ನ ಹುಡ್ಕೊಂಡು ನನ್ನ ಫ್ಯೂಚರ್ ಗೆ ಬಂದ್ಬಿಟ್ಟಿದೀನಿ ಅಂತ ಹೇಳಿ ಇಬ್ರು ಅಲ್ಲಿ ಕಿಸ್ ಮಾಡ್ಕೊಂತಾರೆ. ಕಿಸ್ ಮಾಡ್ಕೊಳ್ಳೋದ್ರಿಂದ ಇವ್ರಿಗೆ ಎಷ್ಟು ಸಂತೋಷ ಅಂತ ಗೊತ್ತಿಲ್ಲ, ಬಟ್ ಕಿಚನ್ ಅಲ್ಲಿ ಇರೋರ್ಗಂತೂ ತುಂಬಾ ಸಂತೋಷ, ಎಲ್ಲರೂ ಅಷ್ಟು ನಗ್ತಾ ಇರ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಸೀನ್ ಅಲ್ಲೇ ನಮ್ ಹೀರೋಯಿನ್ ಬಂದು ಮೇಕಪ್ ಹಾಕೊಂತಾ ಇರ್ತಾಳೆ ಮನೇಲಿ. ಆ ಕಡೆ ನಮ್ ಹೀರೋ ಸೌಂಡ್ ಕೊಡ್ತಾ ಇರ್ತಾನೆ, ಅಡಿಗೆಲ್ಲ ರೆಡಿ ಆಗಿದೆ ಬೇಗ ಬಾ ಅಂತ. ಇವಳಿಗೆ ಒಂದು ಕನ್ಫ್ಯೂಷನ್ ಇದ್ರು ಅದನ್ನ ಕೇಳ್ಬೇಕು ಅಂತ ಅನ್ನಿಸ್ತಾ ಇಲ್ವಾ ಏನು ಅಂತ ಗೊತ್ತಿಲ್ಲ. ಆ ಟೈಮ್ ಒಂದು ಕಾಲ್ ಬರುತ್ತೆ, ಇದ್ರ ಇನ್ಸ್ಪೆಕ್ಷನ್ ಮಾಡಕ್ಕೆ ಅಂತ ಒಬ್ಬ ಬಂದಿದ್ದ ಅಲ್ವಾ, ಅವನು ಫೇಕು, ಸುಮ್ನೆ ಸುಳ್ಳು ಹೇಳ್ಕೊಂಡ್ ಬಂದಿದ್ದಾನೆ, ಅವನನ್ನ ಪೊಲೀಸ್ಗೆ ಹಿಡ್ಕೊಟ್ಬಿಟ್ಟೆ ಅಂದಾಗ ಕರೆಕ್ಟ್ ಆಗಿ ಮಾಡಿದ್ಯಾ, ಅವ್ನು ಪೊಲೀಸ್ ಸ್ಟೇಷನ್ ಗೆ ಹಿಡ್ಕೊಟ್ಟಿದ್ ಒಳ್ಳೆ ಕೆಲಸ ಆಯ್ತು ಅಂತ ಹೇಳ್ತಾರೆ. ಆಕ್ಚುಲಿ ಅವ್ರಿಗೆಲ್ಲ ನಮ್ ಹೀರೋ ಹೀರೋಯಿನ್ ನೆನ್ಪಿದಾರ ಇಲ್ವಾ ಅಂತ ಗೊತ್ತಿಲ್ಲ, ಆದ್ರೆ ನಮ್ ಹೀರೋ ಹೀರೋಯಿನ್ ಇಬ್ರು ಅವರೆಲ್ಲ ತುಂಬಾನೇ ಚೆನ್ನಾಗಿ ನೆನ್ಪಿದ್ದಾರೆ. ಇವಾಗ ಇವಳು ಹೋಗಿ ಟೇಬಲ್ ಹತ್ರ ಕೂತ್ಕೊಂತಾಳೆ. ಫಸ್ಟ್ ನಮ್ ಹೀರೋಯಿನ್ ಮಾಡ್ಕೊಟ್ಲಲ್ಲ ನಮ್ ಹೀರೋಗ ಒಂದು ಡಿಶ್, ಆ ಡಿಶ್ ನ ಇವಾಗ ಅವನು ಮಾಡಿರೋದು. ಏನೋ ಸಾಧಾರಣವಾಗಿ ಇದನ್ನ ಮಾಡ್ಬಿಟ್ಟು ಏನೋ ಅಡ್ಗೆ ಮಾಡಿದೀನಿ ಅಂತ ಕರಿತಾ ಇದೀರಲ್ವಾ ಅಂದಾಗ ಇವ್ನು ಅಂತಾನೆ, ನಾನು ಆ ಕಾಲದಿಂದ ಅಂದ್ರೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಅಲ್ಲಿಂದ ಇಲ್ಲಿಗೆ ಬಂದು ನಿನ್ಗೋಸ್ಕರ ನಾನು ಇದೆಲ್ಲ ಮಾಡ್ಕೊಟ್ಟಿದೀನಿ, ಆದ್ರೆ ನೀನೇನಷ್ಟು ಸಾಧಾರಣ ಅಂತ ಇದೀಯ ಅಂತ ಕೇಳ್ತಾನೆ. ಅಂದ್ರೆ ಎಷ್ಟು ದೊಡ್ಡ ರಾಜ ನಾನು, ಇಷ್ಟು ಕೀಳ್ ಮಟ್ಟಕ್ಕೆ ಬಂದು ನಾನು ನಿನ್ಗೆ ಅಡ್ಗೆ ಮಾಡ್ಕೊಡ್ತಾ ಇದೀನಿ, ನೀನ್ ಇದನ್ನ ಸಾಧಾರಣ ಅಂತ ಇದೆಯಾ ಅನ್ನೋ ತರ ಕೇಳಿದಾಗ, ಬೇಡ ಅಂದ್ರೆ ಬಿಡು ತಿನ್ಬೇಡ ಬಿಡು ನಾನೇ ತಿಂತೀನಿ ಅಂತಾನೆ. ಅವಳು ಇಲ್ಲ ನಾನು ತಿಂತೀನಿ ಅಂತ ಹೇಳಿ ತಗೊಂತಾಳೆ. ಆದ್ರೆ ಇವನು ಇಲ್ಲ ನಾನೇ ತಿನ್ನಿಸ್ಬೇಕು ಅಂತ ಹೇಳಿ ಒಂದು ಸ್ಪೂನ್ ಎತ್ಕೊಂಡು ತಿನ್ನಿಸ್ತಾನೆ. ಇಲ್ಲಿ ಆ ಅಂತ ಹೇಳು ಅಂತ ನಮ್ ಹೀರೋಯಿನ್ ಹೆಂಗ್ ತಿನ್ಸಿದ್ಲು ಸ್ಟಾರ್ಟಿಂಗ್ ಅಲ್ಲಿ ಅದೇ ತರನೇ ತಿನ್ನಿಸ್ತಾನೆ. ಇನ್ನು ಚೆನ್ನಾಗಿದ್ಯಾ ಅಂತ ಕೇಳಿದಾಗ ಚೆನ್ನಾಗಿದೆ, ಆದ್ರೆ ಒಂದ್ ಸ್ವಲ್ಪ ಬಟರ್ ಮಾತ್ರ ಕಡಿಮೆ ಆಯ್ತು ಅಂತ ಹೇಳ್ತಾಳೆ. ಬಟರ್ ಕರಗಿಸಿ ಹಾಕಿದ್ರೆ ಆಯ್ತು ಅಂತ ಹೇಳಿ ಈಗ ಕಿಚನ್ ಹೋದವರು ತುಂಬಾ ಸಂತೋಷವಾಗಿ ಮಾತಾಡ್ಕೊಂಡು ಬಟನ್ ಎಲ್ಲ ಕರಗಿಸ್ಕೊಂಡು ಅಡ್ಗೆಗಳೆಲ್ಲ ಮಾಡ್ಕೊಳ್ಳೋದನ್ನ ಒಬ್ರಿಗೊಬ್ರು ಹೇಳ್ಕೊಂತಾ ಇರ್ತಾರೆ. ಅವಾಗ ನಮ್ ಹೀರೋಯಿನ್ ಕೇಳ್ತಾಳೆ, ಹೌದು ನೀವ್ ಹೆಂಗ್ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಇಲ್ಲಿ ಬಂದ್ರಿ ಅಂತ. ಅವನು ಇಲ್ಲ ನಾನು ಅದನ್ನ ಹೇಳೋದಿಲ್ಲ, ಅದು ನನ್ ಸೀಕ್ರೆಟ್, ಆದ್ರೆ ಏನು ನಿನಗ್ ಮಾತ್ ಕೊಟ್ಟಂಗೆ ನಾನು ನಿನ್ನ ನೋಡಕ್ ಇಲ್ಲಿ ಬಂದ್ಬಿಟ್ಟೆ ಅಲ್ವಾ, ಇನ್ಮೇಲೆ ನಾನು ಇಲ್ಲೇ ಇರ್ತೀನಿ, ನಿನ್ ಜೊತೆನೆ ಇರ್ತೀನಿ ಅಂದಾಗ ಅವಳಿಗೂ ತುಂಬಾ ಸಂತೋಷ, ಅವನಿಗೂ ತುಂಬಾ ಸಂತೋಷ. ಈ ತರ ಸಂತೋಷವಾಗಿನೇ ಈ ಸೀರೀಸ್ ನ ಕೂಡ ಮುಗಿಸಿದ್ದಾರೆ. ತುಂಬಾ ಚೆನ್ನಾಗಿತ್ತಲ್ವಾ. ಮೋಸ್ಟ್ಲಿ ಸೆಕೆಂಡ್ ಸೀಸನ್ ಬರುತ್ತಾ ಏನೋ ಅಂತ ನನ್ಗೆ ಗೊತ್ತಿಲ್ಲ, ಆದ್ರೆ ನಮ್ಮ ಹೀರೋ ಹೆಂಗ್ ಟೈಮ್ ಟ್ರಾವೆಲ್ ಮಾಡ್ಕೊಂಡ್ ಬಂದ ಅಂತ ಗೊತ್ತಿಲ್ಲ, ಮತ್ತೆ ಕುಕ್ಸ್ ಆ ಟೀಮ್ ಅಲ್ಲ ಹೆಂಗಿಲ್ ಬಂದಿದೆ ಅಂತ ಗೊತ್ತಿಲ್ಲ, ರಾಯಲ್ ಸೆಕ್ರೆಟರಿ ಬಗ್ಗೆ ಗೊತ್ತಿಲ್ಲ. ಮುಖ್ಯವಾಗಿ ನಾನು ಮಿಸ್ ಮಾಡ್ಕೊಳ್ತಾ ಇರೋದು ಗಾಂಗಲ್ ನ ಮತ್ತೆ ಉರ್ಮಿನ, ಅವ್ರ ಬಗ್ಗೆ ಇಲ್ಲಿ ಹೇಳಲೇ ಇಲ್ಲ, ಅವ್ರಿಗೆ ಏನಾಯ್ತು, ಅವ್ರ ಮತ್ತೆ ಫ್ಯೂಚರ್ ಬಂದಿದಾರಾ ಇಲ್ವಾ ಅಂತ ಕೂಡ ಗೊತ್ತಿಲ್ಲ. ಅದೆಲ್ಲ ಗೊತ್ತಾಗ್ಬೇಕಂದ್ರೆ ಇನ್ನೊಂದ್ ಸೀಸನ್ ಬರ್ಲೇಬೇಕು, ಬಟ್ ಬರುತ್ತಾ ಇಲ್ವಾ ಅಂತ ನನ್ಗೆ ಇನ್ಫಾರ್ಮೇಶನ್ ಏನಿಲ್ಲ, ನಾನು ಚೆಕ್ ಮಾಡಿ ನೋಡಿದೆ. ಬಟ್ ನೋಡೋಣ ಈ ಸೀರೀಸ್ ನ ಯಾರೆಲ್ಲ ಮಿಸ್ ಮಾಡ್ಕೊಂತಾ ಇದೀರಾ ಅಂತ ಮರಿದೆ ಕಮೆಂಟ್ ಅಲ್ಲಿ ಹೇಳ್ಬಿಡಿ. ಅಂಡ್ ನಾನಂತೂ ತುಂಬಾನೇ ಮಿಸ್ ಮಾಡ್ಕೊಂಡೆ, ನಾನು ಇವಾಗ ಹೇಳ್ಬಿಟ್ಟಿದೀನಿ. ನನ್ಗೆ ಎಲ್ಲಾ ಕ್ಯಾರೆಕ್ಟರ್ಸ್ ತುಂಬಾನೇ ಇಷ್ಟ ಆದ್ರು, ಎಲ್ಲರ ಆಕ್ಟಿಂಗು ಅಷ್ಟೇ ಚೆನ್ನಾಗಿತ್ತು. ಅಂಡ್ ನಿಮ್ಮ ಅಭಿಪ್ರಾಯ ಕೂಡ ನನಗೆ ಕಮೆಂಟ್ ಅಲ್ಲಿ ತಿಳಿಸ್ಕೊಟ್ಬಿಡಿ. ಇದೇ ತರ ಇಂಟ್ರೆಸ್ಟಿಂಗ್ ಸೀರೀಸ್ ನೋಡ್ಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಿಮ್ಮನ್ನ ನಾನು ಮತ್ತೆ ಇಂಟ್ರೆಸ್ಟಿಂಗ್ ಆಗಿರೋ ನೆಕ್ಸ್ಟ್ ಸೀರೀಸ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.